ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ಲರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ನಾವು ಏಂಜಲ್ಸಿಂದ ತರ್ತಾ ಇದ್ದೀವಿ. ನಿಮ್ಮ ಗಾರ್ಡಿಯನ್ ಏಂಜಲ್ ಇರ್ಬೋದು, ಏಂಜಲಿಕ್ ರೆಲ್ಮಿಂದ ಇರ್ಬೋದು. ಸೊ ಯಾವ ಮೆಸೇಜಸ್ ಇದೆ ನಿಮ್ಮ ಪರ್ಟಿಕ್ಯುಲರ್ ಗಾರ್ಡಿಯನ್ ಏಂಜಲಿಂದ ಅಥವಾ ಜನರಲ್ ಆಗಿ ಏಂಜಲ್ಸಿಂದ ಈ ಸಮಯದಲ್ಲಿ, ಯಾವುದಾದ್ರೂ ಕರೆಂಟ್ ಸಿಚುವೇಶನ್ ಬಗ್ಗೆ ಇರ್ಬೋದು ಅಥವಾ ಜನರಲ್ ಆಗಿರುವಂಥ ಮೆಸೇಜಸ್ ಇರ್ಬೋದು. ಈ ಸಮಯದಲ್ಲಿ ನಿಮ್ಮ ಏಂಜಲ್ಸು ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಆ್ಯಸ್ ಯೂಶುವಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಪರ್ಟಿಕ್ಯುಲರ್ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಗಾರ್ಡಿಯನ್ ಏಂಜಲಿಂದ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು, ಗೈಡೆನ್ಸು ಅಥವಾ ನಿಮ್ಮ ಗಾರ್ಡಿಯನ್ ಏಂಜಲ್ ಏನು ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಹತ್ರ. ನೋಡೋಣ ಇವತ್ತಿನ ರೀಡಿಂಗಲ್ಲಿ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮಾತುಕತೆ ನಿಮ್ಮ ಗಾರ್ಡಿಯನ್ ಏಂಜಲ್ ಜೊತೆ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಈ ಕಾರ್ಡ್ಗೆ ಕಾಂಬಿನೇಷನ್ ಆಗಿ ಈ ಕಾರ್ಡ್ನ ಕೊಟ್ಟಿರೋದು. ಸೊ ಮೊದಲನೇದಾಗಿ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ನಿಮ್ಮನ್ನು ಯಾವುದೋ ಒಂದು ಡೈರೆಕ್ಷನ್ ಕಡೆ ಮೂವ್ ಮಾಡ್ತಾ ಇರೋ ಥರ ಇದೆ. ನಿಮ್ಮ ಇಂಟರ್ನಲ್ ಕಂಪಸ್ನ ತೋರಿಸ್ತಾ ಇದ್ದಾರೆ. ನಿಮ್ಮ ಇಂಟರ್ನಲ್ ಕಂಪಸ್ ಯಾವ ಡೈರೆಕ್ಷನ್ಗೆ ಟರ್ನ್ ಆಗ್ತಾ ಇದೆ ಅದ್ರ ಬಗ್ಗೆ ಗಮನ ಕೊಡೋದನ್ನು ಹೇಳ್ಕೊಡ್ತಾ ಇರೋ ಥರ ಇದೆ. ಏನನ್ನೋ ಹೇಳ್ಕೊಡ್ತಾ ಇರೋದು. ನಿಮ್ಮ ಇಂಟ್ಯೂಷನನ್ನು ಹೆಂಗೆ ನಂಬೋದು ಅಂತ ಹೇಳ್ಕೊಡ್ತಾ ಇರ್ಬೋದು, ಅಥವಾ ನಿಮ್ಮ ಹಾರ್ಟ್ನ ಹೆಂಗೆ ಫಾಲೋ ಮಾಡೋದು ಅಂತ ಹೇಳ್ಕೊಡ್ತಾ ಇರ್ಬೋದು, ಅಥವಾ ನೀವೇನನ್ನ ಹುಡುಕ್ತಾ ಇದ್ದೀರಾ ಹೊರಗಡೆ ಅದು ನಿಮ್ಮ ಒಳಗಡೆನೇ ಇದೆ ಅಂತ ಹೇಳಿ ಹೇಳ್ಕೊಡ್ತಾ ಇರ್ಬೋದು. ಈ ಸಮಯದಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ನಿಮ್ಮನ್ನ ಯಾವುದೋ ಒಂದು ರೀತಿನಲ್ಲಿ ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ, ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಇರೋ ಥರ ಇದೆ, ಮತ್ತು ನಿಮ್ಮನ್ನು ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇರೋ ಥರ ಇದೆ. ಲೈಕ್ ಸೆಲ್ಫ್ ಲವ್, ಸೆಲ್ಫ್ ಅಕ್ಸೆಪ್ಟೆನ್ಸ್, ನಿಮ್ಮಲ್ಲಿರೋ ಅಂಥ ಆಲ್ರೆಡಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಏನಿರ್ಬೋದು, ಅಥವಾ ನಿಮ್ಮ ಸ್ಟ್ರೆಂತ್ ಏನಿರ್ಬೋದು, ಅಥವಾ ನಿಮ್ಮ ವೀಕ್ನೆಸ್ ಏನಿರ್ಬೋದು, ಅದನ್ನು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಲೈಕ್ ಐ ಆಮ್ ಇನ್ ಲವ್ ವಿತ್ ಮೈ ಸೆಲ್ಫ್. ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ, ನನ್ನ ಬಗ್ಗೆ ನನಗೆ ಕಾಳಜಿ ಇದೆ, ನಾನು ಇಂಪಾರ್ಟೆಂಟು, ಪ್ರತಿಯೊಬ್ಬರು ಹೇಗೆ ಇಂಪಾರ್ಟೆಂಟು ನನ್ನ ಜೀವನದಲ್ಲಿ, ಎಲ್ಲರೂ ಯಾವ ರೀತಿ ನಾನು ನೋಡ್ಕೊಳ್ತೀನೋ ಅದೇ ರೀತಿ ನನ್ನನ್ನು ನಾನು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅಂತ ಹೇಳಿ ನಿಮ್ಮ ವ್ಯಾಲ್ಯೂ, ನಿಮ್ಮ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತಾ ಇರೋ ಥರ ಇದೆ ಈ ಸಮಯದಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ಲು. ಮತ್ತು ಈ ಕಾರ್ಡಲ್ಲಿ ಕ್ಲೀನಾಗಿ ಬ್ಯೂಟಿಫುಲ್ ಆಗಿ ತೋರಿಸ್ತಾ ಇರೋದು ಲೈಕ್ ನೀವು ಈ ಡಾರ್ಕ್ನೆಸ್ಸಿಗೆ ಹೋಗೋದಕ್ಕೆ ಎದುರುಕೊಳ್ತಿರ್ಬೋದು, ಅಥವಾ ನಿಮ್ಮ ಒಳಗಡೆ ನೀವು ಹೋಗೋದಕ್ಕೆ ಎದುರುಕೊಳ್ತಿರ್ಬೋದು, ಅಥವಾ ನಿಮ್ಮನ್ನು ನೀವು ನೋಡ್ಕೊಳ್ಳೋದನ್ನು, ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ಬೋದು. ವೆನೈಸಿ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತಂದರೆ ಮೇ ಬಿ ದೆರ್ ಇಸ್ ಸಮ್ ಫೀಚರ್, ನಮ್ಮಲ್ಲಿರುವಂಥ ಯಾವುದೋ ಫೀಚರ್ ನಮಗೆ ಇಷ್ಟ ಇಲ್ಲದೆ ಇರ್ಬೋದು. ಮೇ ಬಿ ನನ್ನ ವೇಟ್ ಜಾಸ್ತಿ ಇರ್ಬೋದು, ಅಥವಾ ನನ್ನ ಮೂಗು ಚೆನ್ನಾಗಿಲ್ಲದೆ ಇರ್ಬೋದು, ಎಲ್ಲರ ಥರ ಶಾರ್ಪ್ ಇಲ್ಲದೆ ಇರ್ಬೋದು, ಐ ಡೋಂಟ್ ನೋ ಕರ್ಲಿ ಹೇರ್ ಇರ್ಬೋದು. ವಾಟ್ ಈಸ್ ದಟ್ ಐ ಆಮ್ ನಾಟ್ ಅಕ್ಸೆಪ್ಟಿಂಗ್. ನನ್ನನ್ನು ನಾನು ಯಾವ ಒಂದು ಆಸ್ಪೆಕ್ಟನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಯಾವುದನ್ನು ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ನನ್ನಲ್ಲಿ, ನಾನು ಅದನ್ನು ನಿಮಗೆ ಎತ್ತಿ ತೋರಿಸ್ತಾ ದಟ್ ಈಸ್ ಬ್ಯೂಟಿಫುಲ್. ನೀವು ಯಾವ ರೀತಿ ಭೂಮಿ ಮೇಲೆ ಬಂದಿದ್ದೀರಾ, ಯಾವ ಒಂದು ಕ್ಯಾರೆಕ್ಟರ್ಸು, ಯಾವ ಒಂದು ವೀಕ್ನೆಸ್ಸಸ್ಸು, ಯಾವ ಒಂದು ಸ್ಟ್ರೆಂತನ್ನು ನಿಮ್ಮ ಓವರಾಲ್ ಪರ್ಸ್ನಾಲಿಟಿನ ಬಿಲ್ಡ್ ಮಾಡಿಕೊಂಡು ನೀವು ಈ ಭೂಮಿ ಮೇಲೆ ಬಂದಿದ್ದೀರಾ, ದಟ್ ಈಸ್ ಫಾರ್ ಅ ರೀಸನ್. ಓಕೆ, ನಿಮ್ಮಲ್ಲಿ ಕೆಲವೊಂದು ವೀಕ್ನೆಸ್ ಇರೋದು, ಸ್ಟ್ರೆಂತ್ ಇರೋದು ಫಾರ್ ಅ ರೀಸನ್. ಓಕೆ, ಸೊ ನೀವು 6 ಫೀಟ್ ಇಲ್ಲ, ಬರೀ 5 ಫೀಟ್ ಇದ್ದೀರಾ ಅಂತಂದರೆ ದೆರ್ ಈಸ್ ಅ ರೀಸನ್. ನೀವು ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಬೇಕಾಗಿಲ್ಲ, ಮೇ ಬಿ ನೀವು ಡಾನ್ಸರ್ ಆಗಬೇಕಾಗಿರ್ಬೋದು, ಮೇ ಬಿ ಸಿಂಗರ್ ಆಗಬೇಕಾಗಿರ್ಬೋದು. ಸೊ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇರ್ಬೋದು ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ. ಎಲ್ಲರ ಥರ ನಾವು ಇರಬೇಕಾಗಿಲ್ಲ, ಎಲ್ಲರ ಥರ ನಾವು ಅವ್ರಂಗೆ ನಾವು ಇದ್ದರೆ ವಿ ಡೋಂಟ್ ವಾಂಟ್ ಜೆರಾಕ್ಸ್ ಕಾಪೀಸ್ ಭೂಮಿ ಮೇಲೆ. ವಿ ವಾಂಟ್ ಅ ಯೂನೀಕ್ ಸಿಗ್ನೇಚರ್ ಈ ಭೂಮಿ ಮೇಲೆ. ಸೊ ನಿಮ್ಮ ಯೂನೀಕ್ ಸಿಗ್ನೇಚರ್ ಏನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇರ್ಬೋದು ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ. ಮತ್ತು ನಿಮಗೆ
ಈ ಮೆಸೇಜಸ್ ಅರ್ಥ ಆಗ್ತಿಲ್ಲ ಅಂದರೂ ನಿಮ್ಮ ಲೈಫಲ್ಲಿ ಆಗಿರೋ ಪ್ರತಿಯೊಂದು ಎಕ್ಸ್ಪೀರಿಯನ್ಸಸ್ಸು ನಿಮ್ಮನ್ನು ನೀವು ಹೇಗೆ ಒಪ್ಕೊಳ್ಳೋದು, ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಹೇಗೆ ರಿಜೆಕ್ಟ್ ಮಾಡ್ತೀರಾ, ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತೀರಾ, ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ತೀರಾ ಯಾಕೆ ನಾನು ಹೀಗಿದ್ದೀನಿ ಅಂಥೇಳಿ. ಕ್ಯಾನ್ ಐ ಅಕ್ಸೆಪ್ಟ್ ಮೈ ಸೆಲ್ಫ್ ಕಂಪ್ಲೀಟ್ಲಿ 100%, ಎವ್ರಿ ಇಂಚ್ ಆಫ್ ಮೈ ಬಾಡಿ, ಪ್ರತಿಯೊಂದು ಇಂಚ್ ನನ್ನ ದೇಹದಲ್ಲಿ, ನನ್ನ ಮೈಂಡಲ್ಲಿ, ನನ್ನ ಸೋಲಲ್ಲಿ, ಕ್ಯಾನ್ ಐ ಅಕ್ಸೆಪ್ಟ್ ಮೈ ಸೆಲ್ಫ್. ಓಕೆ, ಸೊ ಆ ಒಂದು ಬ್ಯೂಟಿಫುಲ್ ಮೆಸೇಜ್ನ, ಬ್ಯೂಟಿಫುಲ್ ಗೈಡೆನ್ಸ್ನ ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ ನಿಮಗೆ ಹೇಳ್ತಾ ಇರೋದು. ನಿಮ್ಮನ್ನು ನೀವು ನೋಡೋದಕ್ಕೆ ಹೆದರ್ಕೊಳ್ಬೇಡಿ, ನಿಮ್ಮ ಒಳಗಡೆ ಇರೋವಂಥ ಡಾರ್ಕ್ನೆಸ್ನ ನೋಡೋದಕ್ಕೆ ಹೆದರ್ಕೊಳ್ಬೇಡಿ. ಕೆಲವೊಂದು ಸಲ ಕೋಪ ಜಾಸ್ತಿ ಬರ್ಬೋದು ನಿಮಗೆ, ಕೆಲವೊಂದು ಸಲ ತುಂಬ ಎಮೋಷ್ನಲ್ ಆಗ್ಬೋದು. ನೀವು ಹೊರಗಡೆ ಜನರು ಕ್ರಿಟಿಸೈಸ್ ಮಾಡ್ಬೋದು, ಇಷ್ಟು ಎಮೋಷ್ನಲ್ ನೀನು, ಲೈಕ್ ಎಲ್ಲದಕ್ಕೂ ಅಳ್ತೀಯ ಅಂಥೇಳಿ. ಬಟ್ ವಾಟ್ ಇಫ್ ನೀವು ಅಳೋದು ಈಸ್ ಯೋರ್ ಸ್ಟ್ರೆಂತ್. ಕಣ್ಣೀರು ಬಂದು ಇಟ್ಸ್ ಲೈಕ್ ವಾಷಿಂಗ್ ಅವೇ, ಹೋಲಿ ವಾಟರ್ ಥರ ನಮ್ಮ ಕಣ್ಣೀರು ನಮ್ಮ ಒಳಗಡೆ ಇರುವಂಥ ಎಕ್ಸಸ್ ಎನರ್ಜಿನ ಹರಿಯೋದಕ್ಕೆ ಒಂದು ಚಾನಲ್ ಮಾಡಿಕೊಡುವಂಥ ಧೈರ್ಯ ಇರೋವಂಥವ್ರು ನೀವು. ಸೊ ನಿಮ್ಮಲ್ಲಿರೋ ಪ್ರತಿಯೊಂದು ಗುಣಗಳೂ ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಕೆಲವೊಂದು ಉಪಯೋಗಕ್ಕೆ ಬರದೇ ಇರ್ಬೋದು ನಿಮಗೆ, ಅದನ್ನು ಹೇಗೆ ನಾನು ಓವರ್ಕಮ್ ಮಾಡಬೇಕು ಅಂಥೇಳಿ ನೀವು ಆ್ಯಕ್ಷನ್ಸ್ ತೊಗೊಳ್ಬೇಕು ಹೊರತು ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೊಳ್ಳೋದಲ್ಲ. ಸೊ ದರ್ ಇಸ್ ಲಾಟ್ ಆಫ್ ಸೆಲ್ಫ್ ಅಕ್ಸೆಪ್ಟೆನ್ಸ್, ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ಅಪ್ರಿಸಿಯೇಷನ್ ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ ಹೇಳ್ಕೊಡ್ತಾ ಇರೋದು, ತೋರಿಸ್ತಾ ಇರೋದು, ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ನಿಮ್ಮನ್ನು ನೀವು ಟೋಟಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ನಿಮ್ಮನ್ನು ನೀವು ಬೇರೆಯವ್ರಿಗೆ ಹೇಗೆ ಕಂಪೇರ್ ಮಾಡ್ದಿರಾ, ನಿಮ್ಮ ಲೈಟ್ ಬೇರೆ, ಬೇರೆಯವರ ಬೆಳಕು ಬೇರೆ, ಬೇರೆಯವರ ಕ್ಯಾರೆಕ್ಟರ್ಸ್ ಬೇರೆ, ಬೇರೆಯವರ ಲೈಫ್ ಸ್ಟೈಲ್ ಬೇರೆ. ಬಟ್ ನೀವು ಪರ್ಟಿಕ್ಯುಲರ್ ಆಗಿ ಯು ಆರ್ ಬ್ಯೂಟಿಫುಲ್, ಯು ಆರ್ ಎನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್, ಯು ಆರ್ ವಂಡರ್ಫುಲ್. ನಿಮ್ಮ ಥರ ಬೇರೆ ಯಾರೂ ಇರೋದಕ್ಕಾಗೋದಿಲ್ಲ, ನಿಮ್ಮ ಥರ ಫಿಂಗರ್ ಪ್ರಿಂಟ್ ಬೇರೆ ಯಾರಿಗೂ ಇರೋದಕ್ಕಾಗಲ್ಲ, ನಿಮ್ಮ ಥರ ರೆಟಿನಾ, ನಿಮ್ಮ ಥರ ಇರೋ ಕಣ್ಣು ಬೇರೆ ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಯು ಆರ್ ಯೂನಿಕ್, ಯು ಆರ್ ಸ್ಪೆಷಲ್, ಯು ಆರ್ ಇರ್ರಿಪ್ಲೇಸಬಲ್. ನಿಮ್ಮನ್ನು ಬೇರೆ ಯಾರು ಕೂಡ ರಿಪ್ಲೇಸ್ ಮಾಡೋದಕ್ಕಾಗೋದಿಲ್ಲ ಈ ಭೂಮಿ ಮೇಲೆ. ಈ ಸಮಯದಲ್ಲಿ ಈ ಒಂದು ಜಾಗದಲ್ಲಿ ನೀವು ಇದ್ದೀರಾ ಅಂತ ಅಂದರೆ ಯೂನಿವರ್ಸಿಗೆ ಗೊತ್ತು ನಿಮ್ಮ ಇಂಪಾರ್ಟೆನ್ಸ್ ಏನು, ಈ ಜಾಗದಲ್ಲಿ ನೀವು ಇರಬೇಕಾಗಿರೋ ಅಂಥ ಇಂಪಾರ್ಟೆನ್ಸ್ ಗೊತ್ತಿರೋದ್ರಿಂದ ನಿಮ್ಮನ್ನು ಈ ಜಾಗದಲ್ಲಿ ಇಟ್ಟಿರೋದು. ಯು ಆರ್ ನಾಟ್ ಸಂಬಡಿ, ಯು ಆರ್ ನಾಟ್ ವೇಸ್ಟ್, ಯು ಆರ್ ನಾಟ್ ವೇಸ್ಟಿಂಗ್ ಯೋರ್ ಟೈಮ್. ನೀವು ತುಂಬ ತುಂಬ ಇಂಪಾರ್ಟೆಂಟು ಭೂಮಿ ಮೇಲೆ ಈ ಸಮಯದಲ್ಲಿ, ಈ ಜಾಗದಲ್ಲಿ ನೀವು ಇರಬೇಕಾಗಿರೋದು. ಈ ರೀತಿ ಒಂದು ಬಾಡಿ ಫಾರ್ಮ್ನ ತೊಗೊಂಡಿರೋದು, ಈ ಕಲರ್ ಇರ್ಬೋದು, ನಿಮ್ಮ ಹೇರ್ ಇರ್ಬೋದು, ನಿಮ್ಮ ಕೂದಲು ಇರ್ಬೋದು, ನಿಮ್ಮ ವಾಯ್ಸ್ ಇರ್ಬೋದು, ಸ್ಟ್ರಾಂಗ್ ವಾಯ್ಸ್ ಇರ್ಬೋದು, ಸಾಫ್ಟ್ ವಾಯ್ಸ್ ಇರ್ಬೋದು, ಹಾರ್ಟ್ ಸೆಂಟರ್ಡ್ ಪರ್ಸನ್ ಇರ್ಬೋದು, ಅಥವಾ ಸೋಲಾರ್ ಪ್ಲೆಕ್ಸಸ್ ಎನರ್ಜಿ ಇರ್ಬೋದು. ನಿಮ್ಮನ್ನು ಯುನೀಕಾಗಿ ಈ ರೀತಿ ಮಾಡಿರೋದಕ್ಕೆ ಒಂದು ಕಾರಣ ಇದೆ. ಸೊ ನಿಮ್ಮ ಸ್ಟ್ರೆಂತನ್ನ, ನಿಮ್ಮ ವೀಕ್ನೆಸ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಸ್ಟ್ರೆಂತನ್ನ ನಿಮ್ಮ ಉಪಯೋಗಕ್ಕೆ, ನಿಮಗೆ ಉಪಯೋಗ ಆಗೋ ಥರ ಬಳಸ್ಕೊಂಡು ನಿಮ್ಮ ವೀಕ್ನೆಸ್ಸನ್ನು ನೀವು ಸ್ಟ್ರೆಂತನ್ ಮಾಡ್ಕೊಳ್ಳೋಕ್ಕೆ ನೀವು ಆ್ಯಕ್ಷನ್ಸ್ ತೊಗೊಂಡಾಗ ಯು ಆರ್ ಅ ಬ್ಯೂಟಿಫುಲ್ ಕ್ರಿಯೇಷನ್ ಆಫ್ ಗಾಡ್. ಸೊ ಅದನ್ನು ಇಗ್ನೋರ್ ಮಾಡಬೇಡಿ, ಅದನ್ನು ನೀವು ಡಿಸ್ಕೌಂಟ್ ಮಾಡಬೇಡಿ. ಯು ಆರ್ ದ ಕ್ರಿಯೇಷನ್ ಆಫ್ ಗಾಡ್. ಲೈಕ್ ದೆರ್ ಇಸ್ ಲಾಡ್ ಆಫ್ ಲವ್ ನಿಮ್ಮ ಗಾರ್ಡಿಯನ್ ಏಂಜಲಿಂದ ನಿಮ್ಮ ಕಡೆ ಹರಿದು ಬರ್ತಾ ಇರೋದು. ಮೇ ಬಿ ಲೇಟ್ಲಿ ನಿಮ್ಮನ್ನು ನೀವು ತುಂಬ ಪ್ರಶ್ನಿಸ್ಕೊಳ್ತಾ ಇರ್ಬೋದು, ಅಥವಾ ನಿಮ್ಮ ಎಕ್ಸಿಸ್ಟೆನ್ಸ್ನ, ನಿಮ್ಮ ಲೈಫ್ ಪರ್ಪಸ್ನ, ಅಥವಾ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೊಳ್ತಾ ಇರ್ಬೋದು. ನನ್ನ ಕೈಲಿ ಏನೂ ಆಗಲ್ಲ, ಯಾಕೆ ಇದು ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಜೊತೆ ನೀವು ಸೆಲ್ಫ್ ಟಾಕ್, ನೆಗೆಟಿವ್ ಸೆಲ್ಫ್ ಟಾಕ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ನಿಮ್ಮ ಒಂದು ಪ್ರೆಸೆನ್ಸ್ನ, ನಿಮ್ಮ ಇಂಪಾರ್ಟೆನ್ಸ್ನ ಈ ಭೂಮಿ ಮೇಲೆ ನಿಮಗೆ ಎತ್ತಿ ತೋರಿಸ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ. ಗೋ ಇನ್ಸೈಡ್ ಆಫ್ ಯುವರ್ ಸೆಲ್ಫ್, ಫೇಸ್ ಯುವರ್ ಡಾರ್ಕ್ನೆಸ್. ನಿಮ್ಮ ಒಳಗಡೆ ಇರೋವಂಥ ನೀವು ಯಾವುದಕ್ಕೆ ಹೆದರ್ಕೊಳ್ತಾ ಇದ್ದೀರಾ, ಏನನ್ನು ನೋಡಿ ನೀವು ಇದು ನನ್ನ ಕೈಲಾಗಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ, ವಾಟ್ ಈಸ್ ದಟ್ ಯು ಆರ್ ರಿಜೆಕ್ಟಿಂಗ್, ನಿಮ್ಮಲ್ಲಿ ನೀವು ಏನನ್ನು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಇಟ್ ಈಸ್ ಟೈಮ್ ಟು ಸಿ ದ್ಯಾಟ್. ಓಕೆ, ಮತ್ತು ಕೆಲವೊಂದು ವಿಚಾರಗಳು ನಾನು ಇವಾಗ ಲೈಕ್ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ನಾನು ಮಾತಾಡಿದರೆ ಎಲ್ಲಿ ಯಾರೇನು ಅಂದ್ಕೊಳ್ತಾರೆ, ಅಥವಾ ಯು ಆರ್ ಸ್ಟಾಪಿಂಗ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಿಡ್ದಿರಾ ಆ ಏರಿಯಾ ಬಗ್ಗೆನೂ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು. ಫಸ್ಟ್ ಅಂಡರ್ಸ್ಟ್ಯಾಂಡ್, ನೀವಿರೋವಂಥ ಪರಿಸ್ಥಿತಿ, ನೀವಿರೋವಂಥ ಸಂದರ್ಭ, ನೀವಿರೋವಂಥ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಪಾರ್ಟ್ನರ್ಶಿಪ್ ಇರ್ಬೋದು, ನಿಮ್ಮ ಫ್ರೆಂಡ್ಶಿಪ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮನ್ನು ನೀವು ಫಸ್ಟು ಯಾವ ರೀತಿ ಅಕ್ಸೆಪ್ಟ್ ಮಾಡಿಕೊಂಡು ಲವ್ ಮಾಡ್ತೀರಾ ಆ ಎನರ್ಜಿ ಹೊರಗಡೆಗೆ ಹರಿಯೋದು, ಅದನ್ನೇ ಜನರು ಮಿಮಿಕ್ ಮಾಡೋದು ಅಥವಾ ಮಿರರ್ ಮಾಡೋದು. ಸೊ ನಮ್ಮನ್ನು
ನಾವು ಇಷ್ಟಪಡ್ತಾ ಇಲ್ಲ, ನಮ್ಮ ಬಗ್ಗೆ ನಮಗೆ ಕೋಪ ಇದೆ, ನಮ್ಮ ಬಗ್ಗೆ ನಾವು ನೆಗೆಟಿವ್ ಟಾಕ್ ಮಾಡ್ತಾ ಇದ್ದೀವಿ, ನಮಗೆ ನಮ್ಮ ಬೌಂಡ್ರೀಸ್ ಗೊತ್ತಿಲ್ಲ, ಐ ಡೋಂಟ್ ಅಕ್ಸೆಪ್ಟ್ ಮೈ ಸೆಲ್ಫ್ ಅಂತ ಹೇಳಿ ನಾವು ನಮ್ಮನ್ನು ನಾವು ಡಿಸ್ಕನೆಕ್ಟ್ ಮಾಡ್ಕೊಂಡಾಗ ನಮ್ಮ ಜೊತೆ ನಾವು ಹೊರಗಡೆ ಜನರು ಅದನ್ನೇ ಮಿರರ್ ಮಾಡೋದು, ಅದನ್ನೇ ದೇ ಕೀಪ್ ಶೋಯಿಂಗ್ ಅಸ್ ಎಲ್ಲಿ ನಮಗೆ ಹೀಲಿಂಗ್ ಆಗಬೇಕಾಗಿರೋದು, ಎಲ್ಲಿ ನಮ್ಮ ಸ್ಟ್ಯಾಂಡರ್ಡ್ಸ್ನ ನಾವು ರೇಸ್ ಮಾಡಬೇಕಾಗಿರೋದು ಅಂತ ಹೇಳಿ. ಸೊ ನಿಮ್ಮ ಗಾರ್ಡಿಯನ್ ಏಂಜಲು ತುಂಬ 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 ನಿಮ್ಮ ಸ್ಟ್ರೆಂತ್ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಸೊ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ನಿಮ್ಮ ಗಾರ್ಡಿಯನ್ ಏಂಜಲು, ನೀವೆಷ್ಟು ಯೂನಿಕ್, ಯು ಆರ್ ಸೋ ಡಿಫ್ರೆಂಟ್, ಯು ಆರ್ ಸ್ಪೆಷಲ್, ಯು ಆರ್ ಅಮೇಝಿಂಗ್, ವಂಡರ್ಫುಲ್ ಸೋಲ್ ನೀವು. ಸೊ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅಂತ ಹೇಳಿ. ವಿ ಹ್ಯಾವ್ ದ 4 ಆಫ್ ಕಪ್ಸ್. ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮಲ್ಲಿ ಡಿಸ್ಕಂಟೆಂಟ್ಮೆಂಟ್ ಇರ್ಬೋದು, ಅಂದರೆ ಅನ್ಹ್ಯಾಪಿನೆಸ್ ಇರ್ಬೋದು, ಅಥವಾ ಬೇರೆಯವ್ರ ಕಡೆ ನೋಡಿ ನೀವು ನನಗೆ ಯಾಕೆ ಈ ರೀತಿ ಇಲ್ಲ ಅಂತ ಅಂದ್ಕೊಳ್ತಿರ್ಬೋದು, ಅಥವಾ ನನ್ನ ಜೀವನದಲ್ಲಿ ಯಾಕೆ ಬದಲಾವಣೆ ಆಗ್ತಿಲ್ಲ ಅಂತ ಅಂದ್ಕೊಳ್ತಿರ್ಬೋದು, ಅಥವಾ ದೆರ್ ಇಸ್ ಸಮಥಿಂಗ್ ಹೊರಗಡೆ ನಮ್ಮಲ್ಲಿ ಇಲ್ಲದೆ ಇರೋದನ್ನು ಹೊರಗಡೆ ಹುಡುಕ್ತಾ ಇರೋದು. ಸೊ ಅದನ್ನೇ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ಹೊರಗಡೆ ಅಲ್ಲ ನಮ್ಮ ಒಳಗಡೆ ಇರೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇರೋದು. ಡೋಂಟ್ ಬಿ ಅನ್ಹ್ಯಾಪಿ, ನೋ ಕಂಪ್ಯಾರಿಸನ್. ಬೇರೆಯವ್ರಿಗೂ ನಮ್ಮ ಲೈಫಿಗೂ ಯಾವುದೇ ಕಂಪ್ಯಾರಿಸನ್ ಇಲ್ಲ. ಅವ್ರ ಜೀವನ ಅವರಿಗೆ, ಅವರ ಬಾಡಿ ಸ್ಟ್ರಕ್ಚರ್ ಅವರಿಗೆ, ಅವರ ಕ್ಯಾರೆಕ್ಟರ್ ಅವರಿಗೆ, ಅವರ ಲೈಫ್ ಸ್ಟೈಲ್ ಅವರಿಗೆ, ಅವರು ಯಾವ ರೀತಿ ಅವರ ಸೋಲ್ ಪ್ಲ್ಯಾನನ್ನು ಮಾಡ್ಕೊಂಡು ಬಂದಿದ್ರು ಅದು ಅವರಿಗೆ ಬಿಟ್ಟಿರೋವಂಥದ್ದು. ನಿಮ್ಮ ಸೋಲ್ ಪ್ಲ್ಯಾನ್ ಏನು, ನಿಮ್ಮ ಸ್ಟ್ರೆಂತ್ ಏನು, ಹೂ ಆರ್ ಯು, ಅದನ್ನು ನೀವು ಪ್ರಶ್ನಿಸಿದಾಗ, ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಂಡಾಗ, ನಿಮ್ಮ ಬಗ್ಗೆ ನೀವು ಕ್ಯೂರಿಯಸ್ ಆದಾಗ, ನಿಮ್ಮ ಬಗ್ಗೆ ನೀವು ಇಂಟ್ರೆಸ್ಟ್ನ ತೋರಿಸಿದಾಗ, ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿದಾಗ, ನಿಮ್ಮನ್ನು ನೀವು ಟೋಟಲ್ ಆಗಿ 100% ಅಕ್ಸೆಪ್ಟ್ ಮಾಡ್ಕೊಂಡಾಗ, ಹೌದು ನನಗೆ ಕೋಪ ಬರುತ್ತೆ, ಅದು ಐ ಆಮ್ ನಾಟ್ ಪ್ರೌಡ್ ಆಫ್ ಇಟ್, ನಾನು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು, ಬಟ್ ಅದನ್ನು ಹೌ ಕ್ಯಾನ್ ಐ ಓವರ್ಕಮ್ ದ್ಯಾಟ್. ನಾನು ಕೋಪ ಮಾಡ್ಕೊಳ್ತೀನಿ ಅಂದ ಮಾತ್ರಕ್ಕೆ ನಾನು ಕೆಟ್ಟ ವ್ಯಕ್ತಿ ಅಲ್ಲ, ಅಥವಾ ಐ ಆಮ್ ನಾಟ್ ಅ ಬ್ಯಾಡ್ ಪರ್ಸನ್. ಅದೊಂದು ಕ್ಯಾರೆಕ್ಟರ್ ಅಷ್ಟೇ, ಅದೊಂದು ಟ್ರೇಟ್, ಅದೊಂದು ಹ್ಯಾಬಿಟ್. ಅದನ್ನು ಹೇಗೆ ನಾನು ರಿಲೀಸ್ ಮಾಡೋದು, ಅಥವಾ ಆ ವೀಕ್ನೆಸ್ಸನ್ನು ನಾನು ಹೇಗೆ ನನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು. ಸೊ ದ್ಯಾಟ್ ಈಸ್ ವೇರ್ ಯುವರ್ ಪವರ್ ಈಸ್. ನಮ್ಮ ಕೋಪ ಇರ್ಬೋದು, ಇನ್ಸೆಕ್ಯೂರಿಟೀಸ್ ಇರ್ಬೋದು, ಫಸ್ಟ್ ಆಫ್ ಆಲ್ ಅದನ್ನು ನೋಡಿ ಅಕ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ಸೆಕ್ಯೂರಿಟಿನ ಎಂಪವರ್ಮೆಂಟಿಗೆ ಟರ್ನ್ ಮಾಡೋದಕ್ಕೆ ಸಾಧ್ಯ ಆಗೋದು. ನಾವು ನೋಡಲೇ ಇಲ್ಲ ಅಂತ ಅಂದರೆ ಅಲ್ಲಿ ಪ್ರಾಬ್ಲಮ್ಮೇ ಇಲ್ಲ ಅಂಥೇಳಿ ನಾವು ಕಣ್ಣು ಮುಚ್ಕೊಂಡು ಓಡಾಡ್ತಿದ್ದದ್ದು ಮಾತ್ರಕ್ಕೆ ಮನೆ ಕ್ಲೀನ್ ಆಗಿದೆ ಅಂತ ಅಲ್ಲ. ಮನೆಯಲ್ಲಿ ಗಲೀಜಿದೆ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಓಡಾಡೋದ್ರಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ಕಣ್ಣು ಬಿಟ್ಟು ನೋಡಬೇಕಾಗತ್ತೆ, ಎಲ್ಲೆಲ್ಲಿ ಧೂಳಿದೆ, ಎಲ್ಲೆಲ್ಲಿ ಗಲೀಜಿದೆ, ಎಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಇದೆ ಅಂಥೇಳಿ ನಾವು ನೋಡಿ ಫಸ್ಟು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಾಗ್ಲೇ ನಾವು ಕ್ಲೀನ್ ಮಾಡೋದಕ್ಕೆ ಆಪರ್ಚುನಿಟಿ ಇರೋದು. ಲೈಕ್ ನಾವು ನೋಡೋದಕ್ಕೆ ತಯಾರಿಲ್ಲ ಆ ಕಡೆ ತಿರುಗಿ ಅಂತ ಅಂದರೆ ಅಲ್ಲಿ ಡಸ್ಟ್ ಇರ್ಬೋದು, ಅನ್ನೆಸೆಸರಿ ಥಿಂಗ್ಸ್ ಇರ್ಬೋದು, ಪೈಲ್ ಆಗ್ತಾನೆ ಹೋಗುತ್ತೆ. ನಾವು ಅದನ್ನು ಕ್ಲೀನ್ ಮಾಡೋದಕ್ಕೆ ಯಾವತ್ತೂ ರೆಡಿ ಆಗೋದಿಲ್ಲ, ಯಾಕೆಂದರೆ ನಮ್ಮ ಪ್ರಕಾರ ಅಲ್ಲೇನು ಪ್ರಾಬ್ಲಮ್ಮೇ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಲೆಟ್ಸ್ ಅಕ್ಸೆಪ್ಟ್ ದ ಪ್ರಾಬ್ಲಮ್, ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ, ಅಥವಾ ಎಲ್ಲಿ ಯಾವುದನ್ನು ನನ್ನನ್ನು ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಆಮೇಲೆ ಸ್ಲೋಲಿ ಯು ಕ್ಯಾನ್ ಟರ್ನ್ ಯುವರ್ ವೀಕ್ನೆಸ್ ಇಂಟು ಯುವರ್ ಸ್ಟ್ರೆಂತ್. ನಿಮ್ಮ ಸ್ಟ್ರೆಂತನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋದು. ಸೊ ಬೇಸಿಕ್ಲಿ ಈ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಅಕ್ಸೆಪ್ಟ್ ಯುವರ್ ಸೆಲ್ಫ್, ಬಿ ಯು. ಓಕೆ, ಬೇರೆಯವ್ರ ಥರ ಇರೋ ಅಂಥ ಅವಶ್ಯಕತೆ ಇಲ್ಲ. ಬೇರೆಯವ್ರ ಥರ ಬೇರೆಯವ್ರು ಆಲ್ರೆಡಿ ಇದ್ದಾರೆ. ನಮಗೆ ಬೇರೆ ಒಂದು ನೀತು ಬೇಕಾಗಿಲ್ಲ, ಬೇರೆ ಒಂದು ಐಶ್ವರ್ಯ ರೈ ಬೇಕಾಗಿಲ್ಲ, ಬೇರೆ ವಿ ಡೋಂಟ್ ವಾಂಟ್ ಎನಿ ಸೇಮ್ ರೆಪ್ಲಿಕಾ. ಓಕೆ, ಸೊ ನಮಗೆ ಈ ಸಮಯದಲ್ಲಿ ಬೇಕಾಗಿರೋದು ನೀವು, ಯು ಆ್ಯಸ್ ಯು ಆರ್ 100%. who you are 100%. ಓಕೆ, ಸೊ ನೀವು ಈ ಭೂಮಿ ಮೇಲೆ ಬಂದಿರೋದು ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ, ಟ್ರೇಟ್ಸ್ನ ಇಟ್ಕೊಂಡು, ಸೊ ದಟ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಈ ಅರ್ಥದ್ದು ಇಂಪ್ರೂವ್ಮೆಂಟಿಗಿರ್ಬೋದು, ನಿಮ್ಮ ಸೋಲ್ ಡೆವಲಪ್ಮೆಂಟಿಗಿರ್ಬೋದು. ನೀವಿಲ್ಲಿ ಬಂದಿರೋದು ಭೂಮಿ ಮೇಲೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ, ನಿಮ್ಮನ್ನು ನೀವಿನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಾವು ಭೂಮಿ ಮೇಲೆ ನಾವೇ ನಮ್ಮ ದೊಡ್ಡ ಪ್ರಾಜೆಕ್ಟು. ನಾವು ಭೂಮಿ ಮೇಲೆ ಬಂದಿರೋದು 9 to 6 ಕೆಲಸಕ್ಕೆ ಹೋಗ್ಬಿಟ್ಟು ಸಂಬಳ ಬಂದಿದ್ನೆಲ್ಲ ಲೋನಿಗೆ ಕಟ್ಬಿಟ್ಟು, ಚೀಟಿ ಕಟ್ಬಿಟ್ಟು, ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು, ದಟ್ ಈಸ್ ಜಸ್ಟ್ ಸೆಕೆಂಡ್ರಿ ಪ್ಲ್ಯಾನ್. ಪ್ರೈಮರಿ ಪ್ಲ್ಯಾನ್ ಬಂದು ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ಮಾಡೋ ಪ್ರತಿನಿತ್ಯ
ಪ್ರತಿನಿತ್ಯದ ಕೆಲಸಗಳು, ರಿಲೇಷನ್ಶಿಪ್ಪು ಪ್ರತಿಯೊಂದನ್ನು ಉಪಯೋಗಿಸ್ಕೊಂಡು ನನ್ನ ಸೋಲ್ ಡೆವಲಪ್ಮೆಂಟ್, ನನ್ನ ಸೋಲ್ ಎವಲ್ಯೂಷನ್, ನನ್ನ ಸೋಲ್ ನೆಕ್ಸ್ಟ್ ಲೆವೆಲಿಗೆ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂಥೇಳಿ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಡೈರೆಕ್ಷನಲ್ಲಿ ನಾವು ನಡೆಯೋದಕ್ಕೋಸ್ಕರ ಭೂಮಿ ಮೇಲೆ ಬಂದಿರೋದು. ಸೊ ನಾವು ಬೇರೆಯವ್ರ ಥರ ಇರೋ ಪ್ರಯತ್ನ ಪಟ್ಟಾಗ ನಮ್ಮ ಎಂಟೈರ್ ಲೈಫ್ ಟೈಮ್ ವೇಸ್ಟ್ ಆಗೋಗುತ್ತೆ. ಬಿಕಾಸ್ ವಿ ಆರ್ ಟ್ರೈಂಗ್ ಟು ಬಿ ಸಮಥಿಂಗ್ ಎಲ್ಸ್. ವಿ ಡೋಂಟ್ ವಾಂಟ್ ರೆಪ್ಲಿಕಾ. ನಮಗೆ ರೆಪ್ಲಿಕಾ ಬೇಕಾಗಿಲ್ಲ ಭೂಮಿ ಮೇಲೆ, ಜೆರಾಕ್ಸ್ ಕಾಪಿ ಬೇಕಾಗಿಲ್ಲ. ವಿ ವಾಂಟ್ ಯು. ಓಕೆ, ಸೊ ಅದು ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರುವಂಥ ಒಂದು ಇಂಪಾರ್ಟೆಂಟ್ ಮೆಸೇಜ್. ಲೆಟ್ ಮಿ ಪುಲ್ ಅ ಫೈನಲ್ ಕಾರ್ಡ್. ಮತ್ತು ಇನ್ನೊಂದು ಏನಂದರೆ, ಲುಕ್ ಎಟ್ ದಟ್ ಕಿಂಗ್ ಆ್ಯಂಡ್ ಕ್ವೀನ್. ಓಕೆ, ಎರಡೂ ಆ್ಯಂಡ್ ದೇ ಬೋತ್ ಆರ್ ಪಾರ್ಟ್ನರ್ಸ್. ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಇಬ್ಬರೂ ಅವರ ಥ್ರೋನ್ ಮೇಲೆ ಕೂತ್ಕೊಂಡಿರೋದು. ಅಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಥ್ರೋನ್ ಅಂತ ಇರುತ್ತೆ. ಅಂದರೆ ಅವ್ರದ್ದೇ ಆದಂಥ ಒಂದು ಜಾಗ ಅಂತ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಅಚೀವ್ಮೆಂಟ್ಸ್ ಅಂತ ಇರುತ್ತೆ. ಯು ಕ್ಯಾನ್ ಬಿ ಕಿಂಗ್, ಯು ಕ್ಯಾನ್ ಬಿ ಕ್ವೀನ್, ಯು ಕ್ಯಾನ್ ಬಿ ಪೇಜ್, ಯು ಕ್ಯಾನ್ ಬಿ ಮಜಿಷಿಯನ್, ಯು ಕ್ಯಾನ್ ಬಿ ಅ ಸಿಂಗರ್, ಯು ಕ್ಯಾನ್ ಬಿ ಅ ಬಿಸ್ನೆಸ್ ಪರ್ಸನ್, ಯು ಕ್ಯಾನ್ ಬಿ ಅನ್ ಆಂಟ್ರಪ್ರನರ್, ಯು ಕ್ಯಾನ್ ಬಿ ಅ ಹೌಸ್ ವೈಫ್, ಯು ಕ್ಯಾನ್ ಬಿ ಅ ಪ್ರೀಸ್ಟ್, ಯು ಕ್ಯಾನ್ ಬಿ ಅ ಪ್ರೀಸ್ಟೆಸ್. ಏನು ಬೇಕಾದರೂ ನಾವು ಈ ಭೂಮಿ ಮೇಲೆ ಎಕ್ಸ್ಪ್ಲೋರ್ ಮಾಡ್ಬೋದು, ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ನಿಮ್ಮ ಜೊತೆ ನೀವು ಆನೆಸ್ಟಾಗಿ ಇರುವಂಥದ್ದು, ನಿಮ್ಮನ್ನು ನೀವು ಆನೆಸ್ಟಾಗಿ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋದು. ಲೈಕ್ ಯಾರು ನಾನು, ನನ್ನ ಒಂದು ಇಂಟ್ರೆಸ್ಟ್ಗಳೇನು, ನನ್ನ ಆಸೆಗಳೇನು, ನಾನು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀನಿ, ನನ್ನ ಟ್ಯಾಲೆಂಟ್ಸ್ಗಳೇನು, ನನ್ನ ಸ್ಕಿಲ್ಸ್ ಏನು. ಸೊ ನಿಮ್ಮ ಥ್ರೋನನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು, ನೀವು ಕೂತ್ಕೊಳ್ಳೋ ಅಂಥ ಜಾಗ, ನೀವು ಕೂತ್ಕೊಳ್ಳೋ ಅಂಥ ಪೊಸಿಷನನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು. ಇದನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮಗಿದು ಬೇಕು, ನನ್ನ ಸ್ಟ್ರೆಂತ್ ಇದು ಅಂತ ನನಗೆ ಗೊತ್ತಿದ್ರೆ ಮಾತ್ರನೇ ನಾನು ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗೋದು. ಸೊ ಬಿ ಆನೆಸ್ಟ್ ವಿತ್ ಯೋರ್ ಸೆಲ್ಫ್. ಆನೆಸ್ಟಾಗಿ ನಿಮ್ಮ ಜೊತೆ ನೀವು ಕೇಳ್ಕೊಳ್ಳಿ. ನಮ್ಮಿಂದ ನಾವು ಏನನ್ನು ಮುಚ್ಚಿಟ್ಕೊಳ್ಳೋಕ್ಕಾಗೋದಿಲ್ಲ. ನಮಗೆ ನಾವು ಸುಳ್ಳು ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಲೈಕ್ ಬೇರೆಯವರು ಮೇ ಬಿ ನೀನು ಯು ಸಿಂಗ್ ವೆರಿ ವೆಲ್ ಅಂತ ಹೇಳ್ಬೋದು, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿ. ಬಟ್ ನಿಮಗೆ ಆ ನಂಬಿಕೆ ಇಲ್ಲ ಅಂತ ಅಂದರೆ, ಬೇರೆಯವ್ರು ಹೇಳಿದ್ರು ನನಗೆ ಹಾಡು ಹೇಳೋದು ನನಗೆ ಇಷ್ಟ ಅಂತ ಹೇಳಿ ನೀವು ಬೇರೆಯವರನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡು, ಬೇರೆಯವ್ರು ಹೇಳ್ತಾ ಇರೋದನ್ನು ನೀವು ನಿಜ ಅಂತ ನಂಬಿಕೊಂಡು ನೀವು ಅದನ್ನು ಫಾಲೋ ಮಾಡೋಕ್ಕೆ ಹೋದಾಗ ಮೇ ಬಿ ನಿಮಗೆ ಹಾಡು ಹೇಳೋದ್ರಲ್ಲಿ ನಿಮ್ಗೆ ಆ ಖುಷಿನೇ ಸಿಗದೆ ಇರ್ಬೋದು. ಮೇ ಬಿ ಯು ವಾಂಟ್ ಟು ಡಾನ್ಸ್, ಯು ಡೋಂಟ್ ವಾಂಟ್ ಟು ಸಿಂಗ್. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಲೈಕ್ ನಿಮ್ಮ ಟ್ರುತ್ ಏನು, ನಿಮ್ಮ ಆನೆಸ್ಟಿ ಏನು, ಆನೆಸ್ಟಾಗಿ ಟ್ರೂತ್ಫುಲ್ಲಾಗಿ ಹೂ ಆರ್ ಯು, ನಿಮ್ಮ ಆಸೆ ಇಂಟ್ರೆಸ್ಟ್ಗಳೇನು. ಸೊ ದ್ಯಾಟ್ ಈಸ್ ವಾಟ್ ಮೇಕ್ಸ್ ಯು ಯೂನೀಕ್ ಅಂತ ಹೇಳಿ, ನಿಮ್ಮ ಸ್ಪೆಷಲ್ಟಿ ಅಂತ ಹೇಳಿ. ಸೊ ಓವರಾಲ್ ಆಗಿ ಆ್ಯಂಡ್ ದೆನ್ ವಿ ಹ್ಯಾವ್ ಇನ್ನರ್ ಚೈಲ್ಡ್ ಹೀಲಿಂಗ್. ದಿಸ್ ಈಸ್ ಸೆಲ್ಫ್ ಲವ್ ಗ್ರೂಪ್ ನಂಬರ್ 1. ಇದು ನೀವು ಇವತ್ತು ಅಡಲ್ಟ್ ಆಗಿ ಇವತ್ತು ಈ ರೀಡಿಂಗ್ ನೋಡ್ತಾ ಇರೋವಂಥವ್ರು, ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ನಿಮ್ಮ ಇನ್ನರ್ ಚೈಲ್ಡ್, ದಟ್ ಇನ್ನಸೆಂಟ್ ಬ್ಯೂಟಿಫುಲ್, ಏನು ಬೇಕು ತನಗೆ ಅಂತ ಗೊತ್ತಿದ್ದಂಥ ಈ ಇನ್ನರ್ ಚೈಲ್ಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಲೈಫಲ್ಲಾದಂಥ ರಿಜೆಕ್ಷನು, ಕ್ರಿಟಿಸಿಸಮ್ಮು, ಬೆರಳು ತೋರಿಸಿರೋದಿರ್ಬೋದು, ನಮ್ಮನ್ನ ಬಿಟ್ರೆ ಮಾಡಿರೋದಿರ್ಬೋದು, ನಮ್ಮ ಈ ಶೈನಿನೆಸ್ನ, ನಮ್ಮ ಈ ಇನ್ನಸೆನ್ಸ್ನ, ನಮ್ಮ ಈ ಬ್ಯೂಟಿನ ಈ ಪ್ರಪಂಚ ಬಂದು ಡೆಸ್ಟ್ರಾಯ್ ಮಾಡಿರ್ಬೋದು. ಬಟ್ ಮತ್ತೆ ಆ ಹೀಲಿಂಗ್ ಮಾಡ್ತಾ ನಮ್ಮ ಇನ್ನರ್ ಚೈಲ್ಡನ್ನ ಮತ್ತೆ ಅವೇಕನ್ ಮಾಡ್ತಾ ಮತ್ತೆ ಈ ಖುಷಿನ ಮತ್ತು ನಮ್ಮ ಕ್ರಿಯೇಷನನ್ನು, ನಮ್ಮ ಇಂಟ್ರೆಸ್ಟನ್ನ ಈ ಪ್ರಪಂಚದಲ್ಲಿ ಪ್ಯೂರ್ ಫಾರ್ಮ್ ಆಗಿ ನಾವು ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಾಗ ಇದು ಡಬಲ್ ಮಿಷನ್ ಆಗುತ್ತೆ. ಒಂದು ನಮ್ಮ ಸೋಲ್ ಗ್ರೋತ್, ಎರಡನೇದು ನಮ್ಮ ಪ್ಲ್ಯಾನೆಟ್ ಗ್ರೋತ್, ಮತ್ತು ನಮ್ಮ ಓವರಾಲ್ ಎವಲ್ಯೂಷನ್ ಇನ್ ಅ ನ್ಯಾಚುರಲ್ ರಾ ಫಾರ್ಮ್ ಆಗೋದಕ್ಕೆ ಸಾಧ್ಯ ಆಗೋದು. ಸೊ ಅದು ನಿಮ್ಮ ಗಾರ್ಡಿಯನ್ ಏಂಜಲ್ ಮೆಸೇಜು. ಆಕ್ಸೆಪ್ಟ್ ಯೋರ್ ಸೆಲ್ಫ್, ಲವ್ ಯೋರ್ ಸೆಲ್ಫ್. ಎಲ್ಲೂ ಯಾವುದನ್ನು ರಿಜೆಕ್ಟ್ ಮಾಡಬೇಕಾಗಿಲ್ಲ. ಈವನ್ ಇಫ್ ಇಟ್ ಈಸ್ ಅ ನೆಗೆಟಿವ್ ಕ್ವಾಲಿಟಿ ನಮ್ಮದು, ನಾವು ಮಾಡಬೇಕಾಗಿರೋದು ಮೊದಲು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಆಮೇಲೆ ಅದನ್ನು ಹೇಗೆ ನಮ್ಮ ಸ್ಟ್ರೆಂತ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು, ಹೌ ಕ್ಯಾನ್ ಐ ವರ್ಕ್ ಥ್ರೂ ದ್ಯಾಟ್ ಅಂತ ಹೇಳಿ ಆ ಶ್ಯಾಡೋ ವರ್ಕ್ ಮಾಡೋದು, ಅದನ್ನು ಲೈಟ್ಗೆ ಕನ್ವರ್ಟ್ ಮಾಡೋದು. ಸೊ ಅದನ್ನೇ ಹೇಳಿದ್ದು, ಮನೆ ಕ್ಲೀನಾಗಿಲ್ಲ ಅಂತ ಅಂದರೆ ಕಣ್ಣು ಮುಚ್ಕೊಂಡ್ರೆ ಯಾವುದೇ ಉಪಯೋಗ ಇಲ್ಲ, ಬೆಂಕಿ ಹತ್ಕೊಂಡಾಗ ಕಣ್ಣು ಮುಚ್ಕೊಂಡ್ರೆ ಯಾವುದೂ ಉಪಯೋಗ ಇಲ್ಲ. ನಾವು ಕಣ್ಬಿಟ್ಟು ನೋಡಿದಾಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗೋದು, ಮತ್ತು ಅಕ್ಸೆಪ್ಟ್ ಮಾಡ್ಕೊಂಡಾಗ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗೋದು. ಸೊ ಅಕ್ಸೆಪ್ಟ್ ಯೋರ್ ಸೆಲ್ಫ್, ಅಕ್ಸೆಪ್ಟ್ ಗುಡ್, ಬ್ಯಾಡ್, ಅಗ್ಲಿ, ಎವ್ರಿಥಿಂಗ್ ನಿಮ್ಮ ಬಗ್ಗೆ. ಆ್ಯಂಡ್ ಯು ಆರ್ ಅ ಟೋಟಲ್ ಹೋಲ್
ಪ್ಯಾಕೇಜ್. ಓಕೆ, ನಿಮ್ಮಲ್ಲಿ ಯಾವುದೇ ಬೇರೆಯವ್ರು ಬಂದು ನಿಮ್ಮನ್ನ ಫುಲ್ ಮಾಡಬೇಕು ಅಥವಾ ಬೇರೆಯವ್ರು ಹೇಳಿದರೆ ಮಾತ್ರನೇ ನೀವು ಬ್ಯೂಟಿಫುಲ್ ಸ್ಟ್ರಾಂಗ್ ಅಂತ ಅಲ್ಲ. ಯು ಆರ್ ಆಲ್ರೆಡಿ ಹೋಲ್, ಯು ಆರ್ ಆಲ್ರೆಡಿ ಕಂಪ್ಲೀಟ್, ಯು ಆರ್ ಆಲ್ರೆಡಿ ವಂಡರ್ಫುಲ್. ಆ್ಯಂಡ್ that is the whole message ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲಿಂದ. ಗ್ರೂಪ್ ನಂಬರ್ 1, ಟ್ರಸ್ಟ್ ದ ಯೂನಿವರ್ಸ್, ಯು ಆರ್ ದ ಯೂನಿವರ್ಸ್. ಓಕೆ, ಸೊ very very beautiful, you are the universe. Group number 1, I don't know why I said group number 2. ಅದು ನಿಮ್ಮ ಗಾರ್ಡಿಯನ್ ಏಂಜಲ್ ಇಂದ ಇವತ್ತಿನ ಮೆಸೇಜಸ್. ಗ್ರೂಪ್ ನಂಬರ್ 1 ನಿಮಗೆ ರೆಸನೇಟ್ ಆಯಿತು, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ಗ್ರೂಪ್ ನಂಬರ್ 1ಗೆ ಗ್ರೂಪ್ ನಂಬರ್ 2 ಅಂತ ಹೇಳ್ತಾ ಇದ್ದೆ, ನಿಮಗೆ ಗ್ರೂಪ್ ನಂಬರ್ 1 ಅಂತ ಹೇಳ್ತಾ ಇದ್ದೀನಿ. ಮೇ ಬಿ ಇಬ್ಬರು ಗ್ರೂಪಲ್ಲೂ ಇಂಟರ್ಟ್ವೈನ್ಡ್ ಮೆಸೇಜಸ್ ಇರ್ಬೋದು. 2 ಗ್ರೂಪ್ಗೂ ನೀವು ಡ್ರಾ ಆಗಿದ್ರೆ ಅಂದರೆ ಅಟ್ರಾಕ್ಟ್ ಆಗಿದ್ರೆ ಮೇ ಬಿ ಯು ಹ್ಯಾವ್ ಟು ವಾಚ್ ಬೋತ್. 2ರಲ್ಲೂ ನಿಮ್ಮ ಮೆಸೇಜಸ್ ಇರ್ಬೋದು. ಬಟ್ ಇದು ನಿಮ್ಮ ಕಾರ್ಡು. ನೀವು ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದರ ಅಕಂಪನಿಯಿಂಗ್ ಕಾರ್ಡ್, ಇದ್ರ ಜೊತೆ ಬಂದಂಥ ಕಾರ್ಡ್ ಬಂದು ಬಿ ಫ್ರೀ. ಸೊ ಗ್ರೂಪ್ ನಂಬರ್ 2 ನಿಮಗೆ ಇಂಪಾರ್ಟೆಂಟ್ ಆಗಿ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆ ಮಾತಾಡ್ತಾ ಇರೋದು ಇವತ್ತು ನಿಮ್ಮ ಫ್ರೀಡಮ್ ಬಗ್ಗೆ ಮತ್ತು ನಿಮ್ಮನ್ನು ಪುಷ್ ಮಾಡ್ತಾ ಇರೋ ಥರ ಇದೆ. ನಿಮ್ಮ ಗಾರ್ಡಿಯನ್ ಏಂಜಲು ಯಾವುದೋ ಒಂದು ಡೈರೆಕ್ಷನಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ ನೀವು ಹಿಂದೆ ಮುಂದೆ ನೋಡ್ತಿರ್ಬೋದು, ಮುಂದೆ ಹೋಗೋದಕ್ಕೆ ಹೆದರ್ಕೊಳ್ತಿರ್ಬೋದು, ಅಥವಾ ಯಾರೇನು ಅಂದ್ಕೊಳ್ತಾರೆ ಅಂತ ಅಂತಿರ್ಬೋದು, ಅಥವಾ ಹೆಂಗೆ ನಾನು ಈ ಸೈಕಲ್ನ ಬ್ರೇಕ್ ಮಾಡೋದು ಅಂತ ಯೋಚಿಸ್ತಿರ್ಬೋದು. ಯಾವುದೋ ಒಂದು ಡೈರೆಕ್ಷನಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ನಿಮ್ಮ ಹಿಂದೆ ನಿಂತ್ಕೊಂಡು ನಿಮಗೆ ಈ ಪುಷ್ ಕೊಡ್ತಾ ಇರೋ ಥರ ಇದೆ, ಮೋಟಿವೇಟ್ ಮಾಡ್ತಾ ಇರೋ ಥರ ಇದೆ, ಇನ್ಸ್ಪಿರೇಷನನ್ನು ಕಳಿಸ್ತಾ ಇರೋ ಥರ ಇದೆ, ನಿಮ್ಮ ಚಾಲೆಂಜಸ್ನ ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಸಪೋರ್ಟ್ನ ಕಳಿಸ್ತಾ ಇರೋ ಥರ ಇದೆ, ನಿಮ್ಮ ಪಾಸ್ಟ್ನ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರೋ ಥರ ಇದೆ. ಫಿಸಿಕಲಿ ಮೂವಿಂಗ್. ಓಕೆ, ಗ್ರೂಪ್ ನಂಬರ್ 1ಗೆ ತುಂಬ ಇಂಟರ್ನಲ್ ವರ್ಕ್ ಇತ್ತು. ನಿಮಗೆ ತುಂಬ ಫಿಸಿಕಲ್ಲಾಗಿ ಹೆಂಗೆ ಮೂವ್ ಆಗೋದು ಈ ಡೈರೆಕ್ಷನಲ್ಲಿ, ಅಥವಾ ಈ ಹೊಸ ಚಾಪ್ಟರಲ್ಲಿ, ಅಥವಾ ಈ ಹೊಸ ಆಪರ್ಚುನಿಟಿನಲ್ಲಿ, ಅಥವಾ ಇಂಟ್ಯೂಷನನ್ನು ಫಾಲೋ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ, ನೆಕ್ಸ್ಟ್ ಲೆವೆಲಿಗೆ ಹೋಗೋ ಒಂದು ಡೈರೆಕ್ಷನಲ್ಲಿ ಹೆಂಗೆ ನೀವು ಮುಂದೆ ಹೋಗೋದು ಧೈರ್ಯವಾಗಿ ಅಂತ ಹೇಳಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ. ಮತ್ತು ನಿಮಗೆ ಸಪೋರ್ಟನ್ನು ನಿಮ್ಮ ಲೈಫಿಗೆ ತರ್ತಾ ಇರೋ ಥರನೂ ಇದೆ ಈ ಸಮಯದಲ್ಲಿ. ದರ್ ಇಸ್ ಅ ಲಾಟ್ ಆಫ್ ಸಪೋರ್ಟ್. ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮಗೆ ಈ ಸಮಯದಲ್ಲಿ ತರ್ತಾ ಇರೋದು ಬೇರೆಯವ್ರ ಮುಖಾಂತರ ಇರ್ಬೋದು, ಮೆಸೇಜಸ್ ಮುಖಾಂತರ ಇರ್ಬೋದು, ಅಥವಾ ಎಲ್ಲಿ ಯಾವ ಸಮಯದಲ್ಲಿ ಯಾರಿಗೆ ಫೋನ್ ಮಾಡಬೇಕು ಅನ್ನೋ ಅಂಥದ್ದು ಇರ್ಬೋದು, ಅಥವಾ ಇಂಥ ಕಡೆ ಹೋಗಬೇಕು ಅಂತ ಇರ್ಬೋದು, ಇಂಥ ಕಡೆ ಜಾಬ್ ಅಪ್ಲೈ ಮಾಡಬೇಕು ಅಂತ ಇರ್ಬೋದು. ಬಟ್ ದೆರ್ ಇಸ್ ಅ ಲಾಟ್ ಆಫ್ ಸಿಂಕ್ರೊನಾಸಿಟೀಸ್ ಆ್ಯಂಡ್ ಮೆಸೇಜಸ್ ಆ್ಯಂಡ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ ತರ್ತಾ ಇರೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಆ ಧೈರ್ಯನ ನಿಮಗೆ ತುಂಬ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್. ಈ ನಡುವೆ ಎಷ್ಟೊಂದು ಮೋಟಿವೇಶ್ನಲ್ ಯೂಟ್ಯೂಬ್ ವಿಡಿಯೋಸ್ ನೋಡ್ತಿರ್ಬೋದು, ನೀವು ಮೋಟಿವೇಶ್ನಲ್ ಬುಕ್ಸ್ ಓದ್ತಾ ಇರ್ಬೋದು. ಹೆಂಗೆ ಸ್ಟ್ರಾಂಗ್ ಆಗೋದು ಅಂತ ನಿಮ್ಮನ್ನು ನೀವು ಪ್ರಶ್ನಿಸ್ತಿರ್ಬೋದು. ಕೆಲವ್ರಿಗೆ ಇದು ನಿಮ್ಮ ಹೆಲ್ತನ್ನು ಹೇಗೆ ಇಂಪ್ರೂವ್ ಮಾಡೋದು ಅಂತ ಇರ್ಬೋದು. ಕೆಲವೊಂದು ಡ್ರಾಸ್ಟಿಕ್ ಚೇಂಜಸ್, ಇಂಪಾರ್ಟೆಂಟ್ ಚೇಂಜಸ್ನ ಮಾಡ್ತಿರ್ಬೋದು ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಕೆಲವರು ನಿಮ್ಮ ಮನೇನ ಬದಲಾಯಿಸ್ತಾ ಇರ್ಬೋದು, ನೀವಿರೋ ಜಾಗದಿಂದ ಬೇರೆ ಕಡೆ ಹೋಗೋದಕ್ಕೆ, ಬೇರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರೆ ನಿಮಗೆ ಆ ಪುಷ್ನ ಕೊಡ್ತಿರ್ಬೋದು ಟು ಬಿ ಫ್ರೀ, ಟು ಮೇಕ್ ಯೋರ್ ಡೆಸಿಷನ್, ಟು ಜಂಪ್. ಓಕೆ, ಸೊ ಟು ಜಂಪ್ ಆ್ಯಂಡ್ ಮೂವ್ ಫಾರ್ವರ್ಡ್. ಸೊ ಇಷ್ಟು ತುದಿಗೆ ಬಂದು ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡಲಿಲ್ಲ ಯೂನಿವರ್ಸ್ನ ಅಂದರೆ ಏನು ಉಪಯೋಗ? ನೀವು ಭೂಮಿ ಮೇಲೆ ಇರೋದೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ, ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ. ಫೇಲ್ ಆದ್ರೂ ಪರವಾಗಿಲ್ಲ, ಬಟ್ ಇದೇನು ಅಂತ ತಿಳ್ಕೊಳ್ಳೋದಕ್ಕೆ. ಮನುಷ್ಯರಿಗೆ ಆ ಕ್ಯೂರಿಯಾಸಿಟಿ ಅಂತ ಕೊಟ್ಟಿರೋದಕ್ಕೆ ಕಾರಣನೇ ನಾವು ಎಕ್ಸ್ಪ್ಲೋರ್ ಮಾಡಲಿ, ಎಕ್ಸ್ಪರಿಮೆಂಟ್ ಮಾಡಲಿ, ಎಷ್ಟೊಂದು ರೀತಿನಲ್ಲಿ ಟ್ರೈ ಮಾಡಿ ಸಕ್ಸಸ್ ಅಂದರೆ ಏನು, ಫೇಲ್ಯೂರ್ ಅಂದರೆ ಏನು, ಹೆಂಗೆ ನಮ್ಮನ್ನು ನಾವು ಮತ್ತೆ ರೀಬಿಲ್ಡ್ ಮಾಡ್ಕೊಳ್ಳೋದು, ನಮ್ಮ ನಮ್ಮಲ್ಲಿರುವಂಥ ಸ್ಟ್ರೆಂತನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು, ನಮ್ಮ ವೀಕ್ನೆಸಸ್ನ. ಓಕೆ, ಸೊ ಮೆಸೇಜಸ್ ಆರ್ ಇಂಟರ್ಟ್ವೈನ್ಡ್ ಡೆಫಿನೆಟ್ಲಿ. ಗ್ರೂಪ್ ನಂಬರ್ 1ಗೂ ಸ್ಟ್ರೆಂತ್ ವೀಕ್ನೆಸ್ ಬಗ್ಗೆ ತುಂಬ ಮಾತಾಡಿದ್ರು ಅವರ ಗಾರ್ಡಿಯನ್ ಏಂಜಲ್ ಕೂಡ. ಸೊ ನಮ್ಮನ್ನು ನಾವು ಹೆಂಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಲೈಕ್ ಎಲ್ಲೂ ಏನು ಪ್ರಾಬ್ಲಮ್ಮೇ ಇಲ್ಲ ಅಂದರೆ ನಮಗೆ ದೆರ್ ಇಸ್ ನಥಿಂಗ್ ಟು ಡೂ ಭೂಮಿ ಮೇಲೆ. ಸುಮ್ಮನೆ ಎದ್ದೇಳೋದು, ಮಲ್ಕೊಳ್ಳೋದು, ಪಾರ್ಕಿಗೆ ಹೋಗೋದು, ಬರೋದು, ಲೈಫ್ ವಿಲ್ ಬಿ ವೆರಿ ಬೋರಿಂಗ್, ವೆರಿ ಮೊನಾಟನಸ್. ಸೊ ಈ ಚೇಂಜಸ್ ಎಲ್ಲ ತುಂಬ ಮುಖ್ಯ ನಮಗೆ ನಮ್ಮ ಜೀವನದಲ್ಲಿ. ಸೊ ದಟ್ ಇದು ನಮ್ಮ ಲೈಫಲ್ಲಿ ಆ ಎಕ್ಸೈಟ್ಮೆಂಟ್ನ ತರುತ್ತೆ, ಕ್ಯೂರಿಯಾಸಿಟಿನ ತರುತ್ತೆ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಷ್ಟು ದಿನ ನಮ್ಮಲ್ಲಿ ಈ ಒಂದು ಶಕ್ತಿ ಇದೆ, ಈ ಒಂದು
ಇದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಇದೆ ಅಂತ ಗೊತ್ತಿರಲಿಲ್ಲ ಮುಂಚೆ. ಬಟ್ ನಮಗೆ ಬಂದಂಥ ಚಾಲೆಂಜಸ್ಗಳು, ಪ್ರಾಬ್ಲಮ್ಸಿಂದಾಗಿ ನಾವು ಯಾರು ಅಂಥೇಳಿ ನಾವು ಇನ್ನೂ ಹೆಚ್ಚು ತಿಳ್ಕೊಳ್ತಾ ಇದ್ದೀವಿ. ಸೊ ಡೋಂಟ್ ಬಿ ಅಫ್ರೇಡ್. ದಿಸ್ ಈಸ್ ದ ಟೈಮ್ ನಿಮ್ಮ ಫ್ರೀಡಮ್ನ ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ನೆಕ್ಸ್ಟ್ ಸ್ಟೆಪ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಗ್ರೂಪ್ ನಂಬರ್ 2, ನಿಮ್ಮ ಇಂಪಾರ್ಟೆಂಟ್ ವರ್ಡು ನಿಮ್ಮ ಗಾರ್ಡಿಯನ್ ಏಂಜಲಿಂದ ನಿಮಗೆ ಬರ್ತಾ ಇರೋದು ನಿಮ್ಮನ್ನು ಫ್ರೀ ಮಾಡೋದಕ್ಕೆ. ಯಾವುದೋ ಒಂದು ಭಯದಲ್ಲಿರ್ಬೋದು, ಅಥವಾ ಪಾಸ್ಟಲ್ಲಿ ಸ್ಟಕ್ ಆಗಿರ್ಬೋದು, ಅಥವಾ ಏನೋ ಒಂದು ಮಾಡಬೇಕಂತ ಗೊತ್ತು ಅಥವಾ ಅದು ಮಾಡೋದಕ್ಕೆ ಹಿಂಜರಿತಿರ್ಬೋದು, ಅಥವಾ ಇದನ್ನು ಮಾಡಿದ್ರೆ ಎಲ್ಲಿ ಫೇಲ್ ಆಗೋಗ್ತೀನೋ ಅಂತ ಭಯ ಇರ್ಬೋದು, ಫೇಲ್ ಆಗೋದಾಗ ಹೆಂಗೆ ಜನರು ನನ್ನನ್ನು ಮಾಕ್ ಮಾಡ್ತಾರೆ ಅಂತ ಭಯ ಇರ್ಬೋದು, ಅಥವಾ ಇಲ್ಲಿ ಸೇಫ್ ಆಗಿದೆ ಈ ಗೊತ್ತಿಲ್ಲದೆ ಇರೋ ಜಾಗಕ್ಕೆ, ಗೊತ್ತಿಲ್ಲದೆ ಇರೋ ಬಿಸ್ನೆಸ್ಗೆ, ಗೊತ್ತಿಲ್ಲದೆ ಇರೋ ಕೆಲಸಕ್ಕೆ, ಗೊತ್ತಿಲ್ಲದೆ ಇರೋ ಅಂಥ ರಿಲೇಷನ್ಶಿಪ್ಗೆ ಹೋದಾಗ ಏನಾಗುತ್ತೆ ಅನ್ನೋವಂಥ ಭಯ ಇರ್ಬೋದು. ಸೊ ದೇರ್ ಇಸ್ ಸಮಥಿಂಗ್, ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಫಿಯರ್ನ ಫೇಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಆ ಫಿಯರ್ನ ಫೇಸ್ ಮಾಡಿ ಅಂಥೇಳಿ ಇವತ್ತಿನ ಮಾತುಕತೆಯಲ್ಲಿ ನಿಮಗೆ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್. ಯಾಕೆಂದರೆ ಈ ಭಯನ ಫೇಸ್ ಮಾಡಿದಾಗಲೇ ನೀವು ಆ ಫ್ರೀಡಮ್ಗೆ ಮೂವ್ ಆಗೋದಕ್ಕೆ ಸಾಧ್ಯ. ನೀವು ಏನು ಹೇಳಬೇಕು ಅದನ್ನು ಹೇಳಿದಾಗ, ಏನು ಮಾಡಬೇಕು ಅದನ್ನು ಮಾಡಿದಾಗ, ನೀವು ತೊಗೊಳ್ಬೇಕಾಗಿರುವಂಥ ಆ್ಯಕ್ಷನ್ನು, ಸ್ಟೆಪ್ಸು ತೊಗೊಂಡಾಗ ಫೇಲ್ ಆಗುತ್ತೋ ವಿನ್ ಆಗ್ತಿರೋ ಅದು ಸೆಕೆಂಡ್ರಿ, ಬಟ್ ಎನರ್ಜಿ ಅಂತೂ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಯು ವಿಲ್ ಫೀಲ್ ಫ್ರೀ. ಈ ಸಮಯದಲ್ಲಿ ನಿಮಗೆ ಸ್ಟಕ್ ಅನ್ನಿಸ್ತಾ ಇರೋದು, ಸ್ಟಫಿ ಅನ್ನಿಸ್ತಾ ಇರೋದು, ನೀವು ತೊಗೊಳ್ಬೇಕಾಗಿರುವಂಥ ಆ್ಯಕ್ಷನ್ಸು, ಫಿಸಿಕಲ್ ಆ್ಯಕ್ಷನ್ಸ್ ನೀವು ತೊಗೊಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ಗೊತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕಾಗಿರ್ಬೋದು, ಅಥವಾ ಎಕ್ಸಸೈಸಸ್ ಮಾಡಬೇಕಾಗಿರ್ಬೋದು, ಯೋಗ ಕ್ಲಾಸಸ್ಗೆ ಹೋಗಬೇಕಾಗಿರ್ಬೋದು, ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳ್ಬೇಕಾಗಿರ್ಬೋದು. ಬಟ್ ಅದೆಲ್ಲನೂ ತುಂಬ ಕೆಲಸ, ಹಾರ್ಡ್ ವರ್ಕು, ಯಾರು ಎದ್ದೇಳ್ತಾರೆ, ಯಾರು ಮಾಡ್ತಾರೆ, ಅದಕ್ಕಿಂತ ಬೆಸ್ಟು ಹಿಂಗೇನೆ ತೊಂದರೆ ಇದೆ, ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ, ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದೆ, ಇದು ಸಿಂಪಲ್ ಅಲ್ಲ. ಸುಮ್ಮನೆ ಎಲ್ಲರಿಗೂ ಹಾಗೆ ಹೇಳ್ಕೊಳ್ತಾ ಇರ್ಬೋದು, ಜನರು ನೋವು ಪಾಪ ಅಂತ ಅನ್ಬೋದು. ಸೊ ದಿಸ್ ಇಸ್ ಅ ವೆರಿ ಕಂಫರ್ಟಬಲ್ ಪ್ಲೇಸ್. ನನಗೆ ಈ ಹೊಸದಾಗಿ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದಾಗ ನಂಗೆ ಗೊತ್ತಿಲ್ಲ ಹೆಲ್ತ್ ಇಂಪ್ರೂವ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಅನ್ನೆಸೆಸರಿ ಕೆಲಸ, ಅನ್ನೆಸೆಸರಿ ಟ್ರಬಲ್ಲು. ಕಾನ್ಷಿಯಸ್ ಆಗಿ ನಾವು ಮಾಡಲಿಲ್ಲ ಅಂದರೂ ಸಬ್ ಕಾನ್ಷಿಯಸ್ಲಿ ನಮ್ಮ ಮೇನ್ ಪರ್ಪಸ್ ಬಂದು, ನಮ್ಮ ಮೈಂಡು, ನಮ್ಮ ಬ್ರೈನ್ ಬಂದು ನಮ್ಮನ್ನು ಸೇಫಾಗಿಡೋದು ಮಾತ್ರನೇ ಅದಕ್ಕೆ ಇಂಪಾರ್ಟೆಂಟು. ಯಾವುದೇ ಡೇಂಜರಿಗೆ ಹೋಗ್ದಿರಾ ನಮ್ಮ ಬ್ರೈನ್ ಪ್ರಕಾರ, ನಮ್ಮ ಮೈಂಡ್ ಪ್ರಕಾರ ಗೊತ್ತಿಲ್ಲದೆ ಇರೋವಂಥ ಜಾಗ, ಗೊತ್ತಿಲ್ಲದೆ ಇರೋವಂಥ ಸಂದರ್ಭ, ಈ ಹೊಸದಕ್ಕೆ ನಾವು ಮೂವ್ ಆದಾಗ ವಿ ಡೋಂಟ್ ನೋ ಅದು ಹೇಗಿರುತ್ತೆ. ಅಲ್ಲಿ ಡೇಂಜರ್ ಇರ್ಬೋದು, ಥ್ರೆಟ್ ಇರ್ಬೋದು, ಫೇಲ್ಯೂರ್ ಆಗ್ಬೋದು, ಜನರಿಗೆ ಡಿಸಪಾಯಿಂಟ್ ಮಾಡ್ಬೋದು, ಅಥವಾ ನಮ್ಮನ್ನು ನಾವು ಡಿಸಪಾಯಿಂಟ್ ಮಾಡ್ಕೊಳ್ಬೋದು. ಅದು ಏನದು ಅಂತ ಗೊತ್ತಿಲ್ಲ ನಮಗೆ. ಅದೇನಂತ ಗೊತ್ತಿಲ್ಲದಾಗ ನಮ್ಮ ಬ್ರೈನ್ ಬಂದು, ನಮ್ಮ ಮೈಂಡ್ ಬಂದು ಆ ಡೈರೆಕ್ಷನಲ್ಲಿ ನಮ್ಮನ್ನು ಹೋಗೋದಕ್ಕೆ ಬಿಡೋದಿಲ್ಲ. ಬಿಕಾಸ್ ವಿ ಆರ್ ಸೇಫ್ ಹಿಯರ್. ಓಕೆ, ಸೊ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಿರ್ಬೋದು, ಬಟ್ ಅದು ಸ್ಟಾರ್ಟ್ ಮಾಡಿದಾಗ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ, ದುಡ್ಡು ಬರುತ್ತಾ ಅಂತ ಗೊತ್ತಿಲ್ಲ, ಫೇಲ್ ಆಗಿಬಿಟ್ರೆ ಜನರು ನನ್ನನ್ನು ಏನು ಅಂದ್ಕೊಂಡ್ಬಿಡ್ತಾರೆ, ನನ್ನ ಬಗ್ಗೆ ನಾನೇ ಲೈಕ್ ಡಿಸಪಾಯಿಂಟ್ ಆಗ್ಬೋದು, ನನ್ನ ಬಗ್ಗೆ ನಾನೇ. ಫಿಯರ್ ಆಫ್ ಫೇಲ್ಯೂರ್, ಫಿಯರ್ ಆಫ್ ರಿಜೆಕ್ಷನ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಆ ಕಡೆ ಬ್ರಿಡ್ಜ್ ಹತ್ರ ಹೋದಾಗ. ಸೊ ನಾನು ಬ್ರಿಡ್ಜೇ ಕ್ರಾಸ್ ಮಾಡಲಿಲ್ಲ ಅಂದರೆ ನಾನು ಇರೋ ಜಾಗದಲ್ಲಿ ಇಟ್ ಈಸ್ ವೆರಿ ಫೆಮಿಲಿಯರ್. ಎಲ್ರಿಗೂ ಗೊತ್ತು ನಾನು ಇದೇ ಥರ ಇರೋದು, ನನ್ನ ಹತ್ರ ಇಷ್ಟೇ ದುಡ್ಡು ಇರೋದು, ನನ್ನ ಲೈಫ್ ಹೀಗೆ ಇರೋದು ಅಂಥೇಳಿ. ನಾನು ಯಾರನ್ನೂ ಹೊರಗಡೆಯಿಂದನೂ ಡಿಸಪಾಯಿಂಟ್ ಮಾಡ್ತಾ ಇಲ್ಲ, ನನ್ನನ್ನು ನಾನು ಡಿಸಪಾಯಿಂಟ್ ಮಾಡ್ಕೊಳ್ತಾ ಇಲ್ಲ. ಮುಂದೆ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಐ ಆಮ್ ಸೇಫ್ ಹಿಯರ್, ಸೊ ಐ ಆಮ್ ಕಂಫರ್ಟಬಲ್ ಹಿಯರ್ ಅಂತ ಹೇಳಿ ನಮ್ಮ ಬ್ರೈನ್ ಬಂದು ನಾವಿರೋವಂಥ ಜಾಗದಲ್ಲಿ ಸ್ಟಕ್ ಮಾಡಿ ನಮ್ಮನ್ನ ಇಡೋದಕ್ಕೆ ಇಂಪಾರ್ಟೆಂಟ್ ಕಾರಣ ಆ ಕಡೆ ಏನಿದೆ ಅಂತ ಗೊತ್ತಿಲ್ಲ. ಸೊ ಇಟ್ ಈಸ್ ಟ್ರೈಂಗ್ ಟು ಕೀಪ್ ಅಸ್ ಸೇಫ್. ಸೊ ಈ ಸಮಯದಲ್ಲಿ ನೀವು ಈ ಪ್ಯಾಟರ್ನನ್ನು ಬ್ರೇಕ್ ಮಾಡಿ ಟು ಕ್ರಾಸ್ ದ ಬ್ರಿಡ್ಜ್. ಆ ಕಡೆ ಹೋದರೆ ಏನಾಗೋಗುತ್ತೆ, ಫೇಲ್ ಆದರೆ ಏನಾಗೋಗ್ಬಿಡುತ್ತೆ, ರಿಜೆಕ್ಟ್ ಮಾಡಿಬಿಟ್ರೆ ಜನರು ಏನಾಗೋಗ್ಬಿಡುತ್ತೆ, ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆದರೆ ಏನಾಗ್ಬಿಡುತ್ತೆ, ಐ ಕ್ಯಾನ್ ರಿಕವರ್, ಐ ಕ್ಯಾನ್ ರೀಬಿಲ್ಡ್. ಬೇರೆಯವ್ರು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಲೈಫಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ವಿನ್ ಆಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಬೇರೆಯವರ ವ್ಯಾಲಿಡೇಷನ್ ನಾನು ತೊಗೊಂಡು ಬೇರೆಯವ್ರು ಏನು ಹೇಳ್ತಾರೆ ಅಂತ ವೇಟ್ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಹತ್ರ ಇರೋದು ಒಂದೇ ಲೈಫು. ಈಗ ಆಲ್ರೆಡಿ ನನ್ನ ಏಜ್ ಏನಂತ ನಿಮ್ಮ ಏಜ್ ನಿಮಗೆ ಗೊತ್ತಿರುತ್ತೆ. ಆಲ್ರೆಡಿ ಇಷ್ಟು ಸಮಯ ಆಗಿದೆ ನನ್ನ ಲೈಫಲ್ಲಿ. ಇನ್ನೂ ನಾನು ಐ ಡೋಂಟ್ ವಾಂಟ್ ಟು ಪ್ಲೇ ಸ್ಮಾಲ್, ಐ ಆಮ್ ಗೋನ್ ಟು ಪ್ಲೇ ಬಿಗ್. ಎಂಟೈರ್ ವರ್ಲ್ಡ್ ಬಂದು ನನ್ನ ಪ್ಲೇ ಗ್ರೌಂಡ್. ಐ ಆಮ್ ಗೋನ್ ಟು ಪ್ಲೇ
big. I'm going to dream big. I'm going to face my challenges. Okay, I'm going to face my fear. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ನಿಮ್ಮನ್ನು ಈ ಬ್ರಿಡ್ಜ್ ದಾಟೋದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ಈ ಸಮಯದಲ್ಲಿ ಹಿಂದ್ಗಡೆ ಇಷ್ಟು ದೊಡ್ಡದಾಗಿ ನಿಂತ್ಕೊಂಡು ನಿಮ್ಮನ್ನು ಪುಷ್ ಮಾಡ್ತಾ ಇರೋದು. ಇಟ್ಸ್ ಓಕೆ, ವಿ ಆರ್ ದೇರ್. ಏನೂ ಆಗೋಗೋದಿಲ್ಲ, ಬಿದ್ದರೂ ಪರವಾಗಿಲ್ಲ. ಮಕ್ಕಳು ನಡಿಬೇಕಾದ್ರೆ 1000 ಸಲ ಬೀಳ್ತಾರೆ, ಮಂಡಿ ತರ್ಚಿಸ್ಕೊಳ್ತಾರೆ, ಕಟ್ಟೆ ಆಗ್ಬೋದು, ಹೋಗಿ ನೀವು ಡಾಕ್ಟರ್ ಹತ್ರ ಹೋಗಿ ನೋಡ್ಕೊಂಡು ಬರ್ಬೋದು. ಸೊ ಮಕ್ಕಳು ಬಿದ್ದೋಗ್ತಾರೆ ಅಂತ ಭಯಕ್ಕೆ ನಾವು ಯಾವಾಗಲೂ ಅವ್ರನ್ನ ಕಟ್ ಹಾಕಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ಓಡಲೇಬೇಕು, ಬೀಳಲೇಬೇಕು. ಗಾಡಿ ಕಲಿಬೇಕಾದ್ರೆ ಬೀಳ್ಬೋದು, ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ಬೋದು, ಬಟ್ ಕಲಿಲೇಬೇಕು, ಮುಂದೆ ಹೋಗಲೇಬೇಕು. ದಟ್ ಈಸ್ ವಾಟ್ ಹ್ಯೂಮನ್ ಬೀಯಿಂಗ್ಸ್ ಆರ್. ಮನುಷ್ಯನ ಮಾಡಿರೋದನ್ನೇ ಬೀಳೋದನ್ನ ಕಲಿಯೋದಕ್ಕೆ, ಬಿದ್ದ ಮೇಲೆ ಮತ್ತೆ ಏಳೋದನ್ನು ಕಲ್ತ್ಕೊಳ್ಳೋದಕ್ಕೆ, ಎದ್ದು ಮತ್ತೆ ಟ್ರೈ ಮಾಡುವಂಥ ಕೆಪಾಸಿಟಿನ ತೋರಿಸೋದಕ್ಕೆ. ಮತ್ತೆ ಬೀಳ್ಬೋದು, ಬಟ್ ಲೈಫಲ್ಲಿ ಆಗಲೇ ಎಕ್ಸೈಟ್ಮೆಂಟ್ ಇರೋದು ಮತ್ತೆ ಮತ್ತೆ ಎದ್ದು ನಾವು ಟ್ರೈ ಮಾಡಿದಾಗ, ಭಯನ ನಾವು ಫೇಸ್ ಮಾಡಿದಾಗ ನಮ್ಮ ಬಗ್ಗೆ ನಾವೇ ವಿಲ್ ಫೀಲ್ ಸೋ ಪ್ರೌಡ್. ಇಲ್ಲ ನನ್ನ ಕೈಲಿ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಾಗ ನೀವು 40 ಮಿನಿಟ್ಸ್ ಸ್ಟ್ರೇಟಾಗಿ ನೀವು ಎಕ್ಸಸೈಸ್ ಮಾಡಿದಾಗ, ಓ ಮೈ ಗಾಡ್, ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್, ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಇಟ್ಸ್ ಓಕೆ, 40 ಮಿನಿಟ್ಸ್ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ, 10 ಮಿನಿಟ್ಸ್ ಆಯಿತು. ಇಟ್ಸ್ ಓಕೆ, ಐ ಆಮ್ ಸ್ಲೋಲಿ ಬಿಲ್ಡಿಂಗ್. ಇವತ್ತು 10 ಮಿನಿಟ್ಸು, ನಾಳೆ 15 ಮಿನಿಟ್ಸು, ನಾಳೆ 30 ಮಿನಿಟ್ಸು, ಐ ಆಮ್ ಸ್ಲೋಲಿ ಗೋಯಿಂಗ್ ಟು ಬಿಲ್ಡ್. ಸೊ ಇದೆಲ್ಲನೂ ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ ನಿಮಗೆ ಮಾತಾಡೋಕ್ಕೆ ಬಂದಿರೋದು, ಮೋಟಿವೇಟ್ ಮಾಡೋಕ್ಕೆ ಬಂದಿರೋದು, ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋದು, ನಿಮ್ಮ ಭಯನ ನೀವು ಫೇಸ್ ಮಾಡೋದಕ್ಕೆ ನಿಮಗೆ ದಾರಿ ತೋರಿಸ್ತಾ ಇರೋದು, ನಿಮ್ಮ ಫ್ರೀಡಮ್ನ ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಯಾವುದಕ್ಕೂ ಹೆದರ್ಕೊಳ್ದಿರ ಪ್ರಪಂಚದಲ್ಲಿ ಇರೋದೇ ನಾನು ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇಟ್ಸ್ ಓಕೆ ಇಫ್ ಐ ಫೇಲ್, ಇಟ್ಸ್ ಓಕೆ ಜನರು ರಿಜೆಕ್ಟ್ ಮಾಡಿದ್ರೆ, ಐ ಡೋಂಟ್ ಕೇರ್ ಯಾರು ಏನು ಅಂದ್ಕೊಳ್ತಾರೆ ಅಂಥೇಳಿ. ಐ ಆಮ್ ಗೋಯಿಂಗ್ ಟು ಜಸ್ಟ್ ಡೂ ಅಂತ ಹೇಳಿ. ಯು ಆರ್ ಹಿಯರ್ ಟು ಡೂ ಥಿಂಗ್ಸ್. ಗ್ರೂಪ್ ನಂಬರ್ 2, ನಮ್ಮನ್ನು ನಾವು ಬಂಧನದಲ್ಲಿ ಇಟ್ಕೊಂಡು ಹೀಗೇ ಇರಬೇಕು, ಹೀಗೆ ಮಾಡಬೇಕಂತ ಅನ್ನೋದಕ್ಕಲ್ಲ, ಹೇಳೋದಕ್ಕೆ, ಬೀಳೋದಕ್ಕೆ, ಕಲಿಯೋದಕ್ಕೆ ಅಂತಲೇ ನಾವು ಭೂಮಿ ಮೇಲೆ ಬಂದಿರೋದು. ಡೋಂಟ್ ಬಿ ಅಫ್ರೇಡ್ ಟು ಎಕ್ಸ್ಪರಿಮೆಂಟ್ ಅಂತ ಹೇಳ್ತಾ ಇರೋದು. ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಹೆದರ್ಕೋಬೇಡಿ. ನಿಮ್ಮ ಹಾಬಿ ಏನಂತ ಗೊತ್ತಿಲ್ಲ, ನಿಮ್ಮ ಟ್ಯಾಲೆಂಟ್ ಏನು ಅಂತ ಗೊತ್ತಿಲ್ಲ ಅಂದರೆ 1 ವಾರ ಹಾಡು ಹೇಳಿ. ಓಕೆ, ಹಾಡು ಹೇಳೋದ್ರಲ್ಲಿ ನಾನು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, 1 ವಾರ 1 ತಿಂಗಳು ಡಾನ್ಸ್ ಕಲ್ತ್ಕೊಳ್ಳಿ. ಓಕೆ, ಡಾನ್ಸು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಓಕೆ ನಾನು ಡಾನ್ಸಲ್ಲಿ ಸ್ಟ್ರಾಂಗ್ ಇಲ್ಲ, ಪೇಂಟಿಂಗ್ ಮಾಡಿ ಟ್ರೈ ಮಾಡಿ. ಈ ಕಾರ್ಡಲ್ಲಿ ಲೈಕ್ ದೇರ್ ಇಸ್ ಬೀ ಕೀಪಿಂಗ್, ದಟ್ ಈಸ್ ಆಲ್ಸೋ ಅ ಹಾಬಿ. ನೀವು ಬೀ ಕೀಪಿಂಗ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಎಕ್ಸ್ಪ್ಲೋರ್ ಅ ಲಾಟ್ ಆಫ್ ಥಿಂಗ್ಸ್. ಈ ಪ್ರಪಂಚದಲ್ಲಿ ಕೌಂಟ್ಲೆಸ್ ಲಿಮಿಟ್ಲೆಸ್ ಆಪ್ಷನ್ಸ್ ಇದೆ ಭೂಮಿ ಮೇಲೆ. ಲೈಫನ್ನ ಪ್ರತಿ ದಿನ ಎಂಜಾಯ್ ಮಾಡ್ಬೋದು. ಆ ಎಕ್ಸೈಟ್ಮೆಂಟನ್ನು ನಾವು ಯಾವಾಗಲೂ ರೀಕ್ಲೇಮ್ ಮಾಡ್ಬೋದು. ನಮಗೆ ಧೈರ್ಯ ಇದ್ದರೆ ಮಾತ್ರ ಇಂಥ ಒಂದು ಫುಲ್ ಫೀಲಿಂಗ್ ಲೈಫ್ನ ನಮ್ಮ ಕೈಲಿ ಲೀಡ್ ಮಾಡೋದಕ್ಕೆ ಸಾಧ್ಯ. ಕೀಪ್ ಎಕ್ಸ್ಪ್ಲೋರಿಂಗ್, ಕೀಪ್ ಲರ್ನಿಂಗ್, ಕೀಪ್ ಎಕ್ಸ್ಪರಿಮೆಂಟಿಂಗ್, ಕೀಪ್ ಎಂಜಾಯಿಂಗ್, ಕ್ಲೇಮ್ ಯುವರ್ ಫ್ರೀಡಮ್. ಓಕೆ, ಅದು ಇಂಪಾರ್ಟೆಂಟಾಗಿ ನಿಮ್ಮ ಗಾರ್ಡಿಯನ್ ಏಂಜಲು ನಿಮಗೆ ಈ ಸಮಯದಲ್ಲಿ ಹೇಳ್ತಾ ಇರೋದು. ಯಾಕೆಂದರೆ ಹೊರಗಡೆಯಿಂದ ಸ್ವಲ್ಪ ಇನ್ಫ್ಲೂಯೆನ್ಸಸ್ ಇರೋವಂತಹ ಸಾಧ್ಯತೆ ಇದೆ. ಯಾರ ಜೊತೆ ಇದ್ದೀರಾ, ಯಾವ ಥರ ಫ್ರೆಂಡ್ಶಿಪ್ಪಲ್ಲಿದ್ದೀರಾ, ಯಾವ ಥರ ಕಮ್ಯುನಿಟಿನಲ್ಲಿದ್ದೀರಾ, ಯಾರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಯಾಕೆಂದರೆ ನಾವು ಯಾರ ಜೊತೆ ತುಂಬ ಸಮಯ ಕಳಿತೀವಿ ನಮ್ಮ ಲೈಫಲ್ಲಿ, ಅವರು ತುಂಬ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಸಾಧ್ಯ. ಎಷ್ಟೊಂದು ರಿಸರ್ಚ್ಗಳು ಮಾಡಿದ್ದಾರೆ. ಈ ಗ್ರೂಪ್ ಆಫ್ 5 ಫ್ರೆಂಡ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. 5 ಜನ ಫ್ರೆಂಡ್ಸ್ ಇದ್ದಾರೆ. ಅದರಲ್ಲಿ 3 ಜನ ಸ್ಟ್ರಾಂಗ್ ಆಗಿ ವರ್ಕೌಟ್ ಮಾಡೋದು, ಫಿಟ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇರೋದು, ಹೆಲ್ದಿಯಾಗಿ ತಿನ್ನೋದು. ಇಬ್ಬರು ಆ ಮ್ಯಾಚ್ ಆಗಲ್ಲ ಗ್ರೂಪಲ್ಲಿ. ಸೊ ಅವರಿಬ್ರು ಸ್ಲೋ ಆಗಿ ಎಕ್ಸಸೈಸ್ ಮಾಡೋದು, ಹೆಲ್ದಿಯಾಗಿ ತಿನ್ನೋದು. ಸೊ ದೆರ್ ಈಸ್ ದಿಸ್ ಗ್ರೂಪ್ ಡೈನಾಮಿಕ್, ಕಮ್ಯುನಿಟಿ ಡೈನಾಮಿಕ್. ನಾವು ಯಾರ ಜೊತೆ ಇರ್ತೀವಿ ಆ ಥರ ಇರೋವಂಥ ಪ್ರಯತ್ನ ಪಡ್ತೀವಿ. ಯಾಕೆಂದರೆ ಆ ಗ್ರೂಪಲ್ಲಿ ನಾವು ಸಿಂಕ್ ಆಗಬೇಕಾಗತ್ತೆ, ನಾವು ಮ್ಯಾಚ್ ಆಗಬೇಕಾಗತ್ತೆ. ಇಲ್ಲಾಂದರೆ ಆ ಗ್ರೂಪಲ್ಲಿ ವಿ ಡೋಂಟ್ ಬಿಲಾಂಗ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾರ ಜೊತೆ ನೀವು ಸಮಯ ಕಳೀತಾ ಇದ್ದೀರಾ, ಯಾವ ಥರ ಫ್ರೆಂಡ್ಸ್ ಇದ್ದಾರೆ ನಿಮಗೆ. ಈಗ ಅದೇ ಡೈನಾಮಿಕಲ್ಲಿ 5 ಜನ ಫ್ರೆಂಡ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬರು ವರ್ಕೌಟ್ ಮಾಡ್ತಾ ಇಂಟ್ರೆಸ್ಟು ಎಕ್ಸಸೈಸ್ ಮಾಡೋದಕ್ಕೆ, ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬೇಕು ಅಂಥೇಳಿ. ಇನ್ನು 4 ಜನ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಟೈಮ್ ಸಿಕ್ಕಿದಾಗೆಲ್ಲ ಮೂವಿಗೆ ಹೋಗೋದು, ಇಲ್ಲ ಕೂತ್ಕೊಂಡು ಹರಟೆ ಹೊಡೆಯೋದು, ಗಾಸಿಪ್ ಮಾಡೋದು. ಸೊ ಇನ್ನು ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಮೋಟಿವೇಶನಲ್ಲಿ ಸ್ಟ್ರಾಂಗ್ ಆಗಿರ್ಬೋದು, 1 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, ಸ್ಲೋ ಆಗಿ ಇವ್ರ ಜೊತೆ ಸೇರ್ಕೊಳ್ತಾ ಅವರು ಅವ್ರ ಹೆಲ್ತನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಎಸ್ಪೆಷಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ ಹೇಳ್ತಾ ಇರೋದು,
ಡೂ ಯು, ಬಿ ಯು, ನೀವು ಯಾರು, ನಿಮ್ಮ ಇಂಟ್ರೆಸ್ಟ್ ಏನು ಅದನ್ನು ನೀವು ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಅದನ್ನು ಸಪೋರ್ಟ್ ಮಾಡುವಂಥ ಗ್ರೂಪ್ಗಳಲ್ಲಿರಿ, ಅದನ್ನು ಸಪೋರ್ಟ್ ಮಾಡುವಂಥ ಕಮ್ಯುನಿಟಿನಲ್ಲಿರಿ. ನೀವು ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟು ಟೈಮ್ ಪಾಸ್ ಮಾಡೋ ಕಮ್ಯುನಿಟಿನಲ್ಲಿದ್ದರೆ ಯಾವುದೇ ಉಪಯೋಗ ಆಗೋದಿಲ್ಲ. ಸೊ ಯಾರ ಜೊತೆ ಸಮಯ ಕಳೀತಾ ಇದ್ದೀರಾ, ನಿಮ್ಮ ಗೋಲ್ಸ್ಗೆ ಸಪೋರ್ಟಿವ್ ಆಗಿದ್ದಾರಾ. ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ರೆ, ನೀವು ಬಿಸ್ನೆಸ್ ಅಲ್ಲಿ ಮುಂದೆ ಹೋಗಬೇಕು, ಆಂಟ್ರಪ್ರನರ್ ಆಗಬೇಕು ಅಂತ ಅಂದ್ಕೊಳ್ತಿದ್ರೆ, ಗೋ ಫಾರ್ ಬಿಸ್ನೆಸ್ ಮೀಟಪ್ಸ್, ಬಿಸ್ನೆಸ್ ಗ್ರೂಪ್ ಗ್ಯಾದರಿಂಗ್ಸ್, ಆ ಥರ ಕಮ್ಯುನಿಟಿ, ಗ್ರೋತ್ ಓರಿಯೆಂಟೆಡ್ ಕಮ್ಯುನಿಟಿ ಜೊತೆ ಇರಿ. ಯಾರು ಆಲ್ರೆಡಿ ಬಿಸ್ನೆಸ್ ಮಾಡಿದ್ದಾರೆ, ಮಾಡ್ತಿದ್ದಾರೆ, ಯಾರು ಜೀವನದಲ್ಲಿ ಮುಂದೆ ಹೋಗ್ಬೇಕಂತ ಇಂಟ್ರೆಸ್ಟೆಡ್ ಆಗಿದ್ದಾರೆ, ಅವ್ರ ಜೊತೆ ನೀವು ಸಮಯ ಕಳೆದಾಗ ಹೆಚ್ಚು ಯು ಕ್ಯಾನ್ ಬಿ ಸೋ ಸಕ್ಸಸ್ಫುಲ್. ಆವಾಗ ವಿ ಹ್ಯಾವ್ ದ ಸ್ಟಾರ್ ಕಾರ್ಡ್, ಗ್ರೂಪ್ ನಂಬರ್ 2. ನೀವು ಎಸ್ಪೆಷಲಿ ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥವ್ರು, ಮೇ ಬಿ ಯು ಗೈಸ್ ಆರ್ ಸ್ಟಾರ್ ಸೀಡ್ಸ್. ತುಂಬ ಆಸಕ್ತಿ ಜಾಸ್ತಿ, ಎಕ್ಸ್ಪ್ಲೋರರ್ಸ್ ಜಾಸ್ತಿ, ರೆಬೆಲಿಯನ್ ಜಾಸ್ತಿ ಇರ್ಬೋದು. ಹೊಸದನ್ನು ಮಾಡುವಂಥ ಎಕ್ಸ್ಪೀರಿಯನ್ಸ್ ಮಾಡಬೇಕಂತಲೇ ನೀವು ಭೂಮಿ ಮೇಲೆ ಬಂದಿರೋದು, ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಭೂಮಿ ಮೇಲೆ ಬಂದಿರೋದು. ಯಾಕೆಂದರೆ ನೀವು ಸ್ಟಾರ್ ಸೀಡ್ಸ್ಗಳಂತ ಅಂದರೆ ಬೇರೆ ಪ್ಲ್ಯಾನೆಟಿಂದ ಬಂದಿರ್ಬೋದು. ಸೊ ಈ ಪ್ಲ್ಯಾನೆಟ್ ಹೇಗಿದೆ, ಈ ಪ್ಲ್ಯಾನೆಟನ್ನು ಎಕ್ಸ್ಪೀರಿಯನ್ಸಸ್ ಏನು, ಎಮೋಷನ್ಸ್ ಅಂತ ಅಂದರೆ ಏನು, ಸೊ ಇದನ್ನೆಲ್ಲ ಎಲ್ಲ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರೋದು. ಸೊ ಡೋಂಟ್ ಬಿ ಅಫ್ರೇಡ್, ಬಿ ಫ್ರೀ, ಫಾಲೋ ಯುವರ್ ಹಾರ್ಟ್, ಬಿ ಯೋರ್ ಸೆಲ್ಫ್ 100% ಅಂತ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ. ವೆರಿ ವೆರಿ ಬ್ಯೂಟಿಫುಲ್ ಮೆಸೇಜ್. ಕೆಲವ್ರಿಗೆ ಇದು ಹೆಲ್ತ್ ರಿಲೇಟೆಡ್ ಇರ್ಬೋದು. ಸ್ಟಾರ್ ಕಾರ್ಡ್ ಇರೋದ್ರಿಂದ ನಿಮ್ಮ ಹೆಲ್ತ್ನ, ನಿಮ್ಮ ಎಮೋಷನ್ಸ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಮೇ ಬಿ ಕೆಲವೊಂದು ರಿಲೇಷನ್ಶಿಪ್ಗಳಿಂದ, ಕೆಲವೊಂದು ಜನರಿಂದ ದೂರ ಇರಬೇಕು ಅಂತ ಅಂದ್ಕೊಳ್ತಿರ್ಬೋದು. ಬಟ್ ಅದನ್ನು ಮಾಡೋದಕ್ಕೆ ಹೇಗೆ ಅಂತ ಗೊತ್ತಿಲ್ದಿರ ಸ್ವಲ್ಪ ಯೋಚನೆ ಮಾಡ್ತಿರ್ಬೋದು. ಸೊ ಡೋಂಟ್ ಬಿ ಅಫ್ರೇಡ್. ಯಾವ ಡಿಸಿಷನ್ಸ್ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ, ಯಾಕೆಂದರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಬರ್ತಾ ಇದ್ದಂಥ ಮೆಸೇಜಸ್ಸು ನಿಮ್ಮ ಗಾರ್ಡಿಯನ್ ಏಂಜಲಿಂದ ಕೆಲವೊಂದು ಇಂಪಾರ್ಟೆಂಟ್ ಚೇಂಜಸ್ ಮಾಡ್ಬೋದು ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಲುಕ್ ಎಟ್ ದ್ಯಾಟ್, ಫಾಲೋ ಯೋರ್ ಹಾರ್ಟ್. ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ, ಲಿಸನ್ ಡೀಪ್ಲಿ. ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಹಿಂದೆ ಆ ಮೋಟಿವೇಶನ್ನ ಕಳಿಸ್ತಾ ಇರೋ ಥರ ಇದೆ, ಹೀಲಿಂಗ್ನ ನಿಮಗೆ ಕಳಿಸ್ತಾ ಇರೋ ಥರ ಇದೆ, ಆ ಸಪೋರ್ಟ್ನ ನಿಮಗೆ ಕಳಿಸ್ತಾ ಇರೋ ಥರ ಇದೆ. ನಿಮಗೆ ಬೇಜಾರಿದ್ದಾಗ, ಎಸ್ಪೆಷಲಿ ಏನನ್ನಾದರೂ ಮಾಡೋದಕ್ಕೆ ಹೆದರ್ಕೊಳ್ಬೇಕಾದ್ರೆ ಅಥವಾ ತುಂಬ ಆಲೋಚನೆ ಮಾಡಬೇಕಾದ್ರೆ ಡೀಪಾಗಿ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಹಿಂದೆ ನಿಂತ್ಕೊಳ್ತಾ ಅವರ ಎನರ್ಜಿನ ನಿಮಗೆ ಪಾಸ್ ಮಾಡ್ತಾ ನಿಮಗೆ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ. ದೇರ್ ಇಸ್ ಲಾಟ್ ಆಫ್ ಸಪೋರ್ಟ್, ಮೋಟಿವೇಶನ್ ಆ್ಯಂಡ್ ಚಿಯರಿಂಗ್ ನಿಮ್ಮ ಗಾರ್ಡಿಯನ್ ಏಂಜಲಿಂದ ಈ ಸಮಯದಲ್ಲಿ. ನಿಮ್ಮ ಹಾರ್ಟ್ನ ಫಾಲೋ ಮಾಡೋದಕ್ಕೆ, ನಿಮ್ಮ ಫಿಯರ್ನ ಫೇಸ್ ಮಾಡೋದಕ್ಕೆ, ಮತ್ತು ಆ ಬ್ರಿಡ್ಜ್ನ ದಾಟೋದಕ್ಕೆ, ಆ ಬ್ರಿಡ್ಜ್ ಆ ಕಡೆ ಏನಿದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ನಿಮ್ಮ ಫ್ರೀಡಮ್ನ ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ ದೇ ಆರ್ ಸಪೋರ್ಟಿಂಗ್ ಯು ಸೋ ಮಚ್. ದ ಬಾಟಮ್ ಆಫ್ ದ ಡೆಕ್ ಈ ಕಾರ್ಡ್ ಇರೋದು ಎಕ್ಸ್ಪೆಕ್ಟ್ ಮಿರಕಲ್ಸ್. ಸೊ ನಿಮ್ಮ ಈ ಎನರ್ಜಿನ ಶಿಫ್ಟ್ ಮಾಡ್ತಾ, ಆ ಫ್ರೀಡಮ್ನ ನೀವು ಕ್ಲೇಮ್ ಮಾಡ್ತಾ, ಯಾವಾಗ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರು ಏನು ಹೇಳ್ತಾ ಇದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ, ನನ್ನ ವ್ಯಾಲ್ಯೂ ಬಂದು ಬೇರೆಯವರು ಓಕೆ ಯು ಆರ್ ಡೂಯಿಂಗ್ ಅಮೇಝಿಂಗ್, ಯು ಆರ್ ವಂಡರ್ಫುಲ್, ಯು ಆರ್ ಬ್ಯೂಟಿಫುಲ್ ಅಂತ ಹೇಳಿದ್ರೆ ಮಾತ್ರ ಅಲ್ಲ, ನಾನು ವಂಡರ್ಫುಲ್, ಬ್ಯೂಟಿಫುಲ್, ಅಮೇಝಿಂಗ್, ಐ ಆಮ್ ಅಮೇಝಿಂಗ್. ಯಾರು ಹೇಳಲಿ ಬಿಡಲಿ, ಯಾರು ಏನು ಹೇಳಿದ್ರು ಐ ನೋ ಐ ಆಮ್ ಬ್ಯೂಟಿಫುಲ್, ಐ ನೋ ಐ ಆಮ್ ಟ್ಯಾಲೆಂಟೆಡ್. ಸೊ ನಿಮ್ಮ ಇನ್ನರ್ ರಿಸರ್ವಾಯರ್, ನಿಮ್ಮ ಒಳಗಡೆ ಇರುವಂಥ ಆ ಧೈರ್ಯನ ಮತ್ತು ನಿಮ್ಮ ಒರಿಜಿನಾಲಿಟಿನ ನೀವು ಆಚೆ ತಂದಾಗ ಯು ವಿಲ್ ಬಿ ಸೋ ಫ್ರೀ. ನಿಮ್ಮ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ವಾಯ್ಸ್ ಆ್ಯಂಡ್ ನಿಮ್ಮ ಓವರಾಲ್ ಆಗಿ ಆರಾಮಾಗಿ ಈಸಾಗಿ ಭೂಮಿನಲ್ಲಿ ನೀವು ಈ ಬರ್ತಾ ಇರುವಂಥ ಎಕ್ಸ್ಪೀರಿಯನ್ಸಸ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಈ ಮೆರಿಕಲ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯು ವಿಲ್ ಬಿ ಸೋ ಓಪನ್. ನಿಮ್ಮ ಎರಡು ಕೈನೂ ಓಪನ್ ಆಗಿ ತಲೆ ಮೇಲೆ ಎತ್ತಿ, ಓಕೆ ಯೂನಿವರ್ಸ್ ಸೆಂಡ್ ಮಿ ಸಮ್ ಮಿರಕಲ್ಸ್ ಬಿಕಾಸ್ ಐ ಆಮ್ ರೆಡಿ ಟು ಫೇಸ್ ಮೈ ಫಿಯರ್ಸ್, ಐ ಆಮ್ ರೆಡಿ ಟು ಕ್ರಾಸ್ ದ ಬ್ರಿಡ್ಜ್. ಓಕೆ, ಐ ಆಮ್ ರೆಡಿ ಟು ಕ್ರಾಸ್ ದ ಬ್ರಿಡ್ಜ್. ಆ ಕಡೆ ಏನಿದೆ ಅಂತ ನಾನು ನೋಡಬೇಕು. ಬಿಕಾಸ್ ಈ ಕಂಫರ್ಟಬಲ್ ಆಗಿರೋ ಜಾಗದಲ್ಲಿ ದೇರ್ ಇಸ್ ನೋ ಗ್ರೋತ್. ಯಾಕೆಂದರೆ ಇಲ್ಲಿ ಏನಾಗಬೇಕು ಆಲ್ರೆಡಿ ಆಗಾಗಿದೆ, ಎಷ್ಟು ಗ್ರೋ ಆಗಬೇಕು ಅಷ್ಟು ಗ್ರೋ ಆಗಾಗಿದೆ. ಇಲ್ಲಿ ಇನ್ನೇನೂ ಇಲ್ಲ ಹೊಸದಾಗಿ ನನಗೆ ಮಾಡೋದಕ್ಕೆ. ಐ ವಾಂಟ್ ಟು ಎಕ್ಸ್ಪ್ಲೋರ್, ಐ ವಾಂಟ್ ಟು ಕ್ರಾಸ್ ದ ಬ್ರಿಡ್ಜ್. ಇನ್ನೂ ಏನಿದೆ ಮುಂದೆ ಅಂತ ನಾನು ಕುತೂಹಲದಲ್ಲಿ ಕಾಯ್ತಾ ಇದ್ದೀನಿ. ಬ್ರಿಂಗ್ ಮೀ ದಟ್ ಮಿರಕಲ್ಸ್, ಐ ಆಮ್ ರೆಡಿ ಟು ಫೇಸ್, ಐ ಆಮ್ ರೆಡಿ ಟು ರಿಸೀವ್ ಅಂತ ಅಂದಾಗ, ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ಎಸ್ ಫೈನಲಿ ವಿ ವಿಲ್ ಮೂವ್ ಫಾರ್ವರ್ಡ್ ಅಂತ ಹೇಳಿ ನಿಮ್ಮ ಜೊತೆ ನಡೀತಾ ಇದ್ದಾರೆ ನಿಮ್ಮ ಗಾರ್ಡಿಯನ್ ಏಂಜಲ್. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು.
ನಿಮ್ಗೆ ಇಷ್ಟ ಆಯಿತು, ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಕ್ಲೇಮ್ ಯೋರ್ ಫ್ರೀಡಮ್, ಫೇಸ್ ಯೋರ್ ಫಿಯರ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.